ಎಸ್, ಹರಿ ಕೃಷ್ಣ. ನಾವು ತುಳಸಿಯ ಆರಾಧನೆ ಮುಂದುವರಿಸ್ತಾ ಇದೀವಿ. ಸೊ ತುಳಸಿ ಆರಾಧನೆ ತುಂಬಾ ಮುಖ್ಯವಾದಂತದ್ದು ಏನು ಅಂದ್ರೆ ತುಳಸಿ ಆರತಿ. ಆಯ್ತಾ? ಸೊ ತುಳಸಿ ಆರತಿ ಮಾಡಬೇಕಾಗಿರುವಂತ ವಸ್ತುಗಳೇನಪ್ಪಾ, ಸಾಮಗ್ರಿಗಳೇನು? ಫಸ್ಟ್ ಒಂದ್ ತುಳಸಿ ಆರತಿಗೆ ಒಂದ್ ತಟ್ಟೆ ಬೇಕು, ಆರತಿ ತಟ್ಟೆ. ಆರತಿ ತಟ್ಟೆದಲ್ಲಿ ನಾವ್ ಏನ್ ಇಡ್ಬೇಕು? ಮೂರೇ ಐಟಮ್ಸ್. ಒಂದು ತುಪ್ಪದ ದೀಪ, ಎರಡನೇದು ಊದಿನ ಕಡ್ಡಿ. ಆಯ್ತಾ? ಊದಿನ ಕಡ್ಡಿ, ತುಪ್ಪದ ದೀಪ, ಒಂದ್ 4 ಹೂವು, ಸೆಂಟ್ ಇರುವಂತ ಹೂವು. ಅಂತ ಹೂ ಯಾವಾಗ್ಲೂ ಸೆಂಟ್ ಇರೋದೇ ಅರ್ಪಿಸ್ಬೇಕು, ದೇ ತುಳಸಿಗಾಗ್ಲಿ ಕೃಷ್ಣಂಗಾಗ್ಲಿ ಯಾರಿಗೇ ಆಗ್ಲಿ. ಓಕೆನಾ? ಈ 3 ಪದಾರ್ಥಗಳನ್ನ ನೀವು ಇಟ್ಕೊಂಡು ತುಳಸಿ ಆರತಿ ಮಾಡೋದು. ಫಸ್ಟ್ ಪ್ರಣಾಮ ಮಂತ್ರ. ತುಳಸಿ ಪ್ರಣಾಮ ಮಂತ್ರ ಏನು? ಯಾರು ಹೇಳ್ತೀರಾ? ತುಳಸಿ ಪ್ರಣಾಮ ಮಂತ್ರ ಯಾರಿಗ್ ಬರತ್ತೆ? ವೃಂದಾಯ ಅದೇ ಅಲ್ಲ ಮಾತಾಜಿ? ಹೌದು. वृन्दायै तुलसीदेव्यै प्रियायै केशवस्य च कृष्णभक्तिप्रदे देवी सत्यवत्यै नमो नमः. ಕರೆಕ್ಟ್. ವೃಂದಾಯ ತುಳಸಿ ದೇವಿಯ ಪ್ರಿಯಾಯ ಕೇಶವಸ್ಯ ಚ ಕೃಷ್ಣ ಭಕ್ತಿ ಪ್ರದೇವಿ ಸತ್ಯವತಿ ನಮೋ ನಮಃ. ಎಸ್, ಹಾಡಿನಪ್ಪ. ನಮೋ ನಮಃ ತುಳಸಿ ಕೃಷ್ಣ ಪ್ರೇಯಸಿ ನಮೋ ನಮಃ. ತುಳಸಿ ಹಾಡ್ಬೋದಿಲ್ಲ, ರಿಪೀಟ್ ಮಾಡಿ. ತುಳಸಿ ಕೃಷ್ಣ ಪ್ರೇಯಸಿ ನಮೋ ನಮಃ. ನಮೋ ನಮಃ ತುಳಸಿ ಕೃಷ್ಣ ಪ್ರೇಯಸಿ ನಮೋ ನಮಃ. ಪ್ರೇಯಸಿ ನಮೋ ನಮಃ. ಪ್ರೇಯಸಿ ನಮೋ ನಮಃ. काशी राधा कृष्ण सेवा पाओ, ये अभिलाषी राधा कृष्ण कोरि पायो सेवा पाओ से अभिलाषी तोमार शरण लो तार वांछ पूर्ण हो। तुम्हार चरण लोय तारा वांछ पूर्ण लो कृपा कोरि कोरो तारे वृंदावन वासी। कृपा कोरि कोरि मोरा ये अभिलाष विलास कुंज दियो वास। नयन हरिबो सदा युगल रूप राशि। ये निवेदन धरो सखीर अनुगत करो, धन सखीर अनुगत करो, सेवाधिकारो दिए करो निज दासी।
ನಿಜ ಅಭಿಲಾಷಿ दीन कृष्ण दासे कोई न मोरा होय दीन कृष्ण दासे कोई ಹೇ जेन ಕೃಷ್ಣ ಕೋಯಿ ಹೋಯ್ श्री राधा गोविंद प्रेम सदा ये नबासी श्री राधा गोविंद सदा चिन्नवासी नमो नमः तुलसी कृष्ण प्रेयसी नमो नमः ನಮೋ ನಮಃ ತುಳಸಿ ಕೃಷ್ಣ ಪ್ರೇಯಸಿ ನಮೋ ನಮಃ ಇದು ಈ ಶ್ಲೋಕ. ಇದು ಈ ಹಾಡು ಬಂದ್ಬಿಟ್ಟು ಆರತಿ ಸಮಯದಲ್ಲಿ ಹಾಡಿ ಒಂದು ಇದು ಒಂದು ಬಂಗಾಳಿ ಹಾಡು ಆಯ್ತಾ. ಇದು ನಮ್ಮ ವೈಷ್ಣವರ ಆಚಾರಲ್ಲಿ ಒಬ್ರು ರಚನೆ ಮಾಡಿರುವಂತ ಹಾಡಿದು. ಮತ್ತೆ ಸೊ ನಮೋ ನಮಃ ತುಳಸಿ ಕೃಷ್ಣ ಪ್ರೇಯಸಿ ನಮೋ ನಮಃ ರಾಧಾ ಕೃಷ್ಣ ಸೇವಾ ಪಾವು ಯೈ ಅಭಿಲಾಷಿ ಅಂದ್ರೆ ಏನರ್ಥ? ಓ ಕೃಷ್ಣನ ಪ್ರಿಯ ತುಳಸಿಯೇ, ನಾನು ನಿನ್ನೆದುರು ಮತ್ತೆ ಮತ್ತೆ ನಮಸ್ಕಾರ ತಲೆ ಬಾಗುತ್ತೇನೆ. ಶ್ರೀ ಶ್ರೀ ರಾಧಾಕೃಷ್ಣನ ಸೇವೆಯನ್ನು ಪಡೆಯುವುದೇ ನನ್ನ ಬಯಕೆಯಾಗಿದೆ. ಆಯ್ತಾ. ಸೊ ಭಗವಂತನ ಸೇವೆ ಬಿಟ್ರೆ ಪ್ರತಿಯೊಂದು ಜೀವಿಗೆ ರಾಧಾಕೃಷ್ಣನ ಸೇವೆ ಸಿಗಂಗಾದ್ರೆ ಅವನ್ ಎಷ್ಟು ಜನ್ಮ ಪಡ್ಕೊಂಡಿದಾನೋ ಆ ಎಲ್ಲ ಜನ್ಮದ ಒಂದು ಕೊನೆಗೊಳ್ಳೋ ಅಂತ ಸ್ಥಿತಿಗೆ ಬಂದಂಗಂತ ಅರ್ಥ. ಹೌದಾಯ್ತಾ? ಅಂದ್ರೆ ಪರ್ಫೆಕ್ಟ್ ಸ್ಟೇಜ್, ಅಂತಿಮ ಸ್ಟೇಜಿಗೆ ಮುಟ್ಟದಂಗಂತ ಅರ್ಥ ಅವನು ಆ ಜೀವಿ. ಯಾವಾಗ ಆ ವ್ಯಕ್ತಿ ರಾಧಾಕೃಷ್ಣ ಸೇವೆ ಮಾಡೋ ಹಂತಕ್ ಬಂದಿದ್ದಾನೆ ಅಂದ್ರೆ ಅವನು ಟಾಪ್ ಮೋಸ್ಟ್ ಸ್ಟೇಜಿಗೆ ಬಂದ ಅಂತ ಅರ್ಥ. ಅಲ್ಲಿವರೆಗೂ ಅವನು ಎಲ್ಲೋ ಇರ್ತಾನೆ, ಕೆಳಗಡೆ ಎಲ್ಲೋ ಇರ್ತಾನ ಅವನು. ಎಲ್ಲೋ ಅಂದ್ರೆ ಫಸ್ಟ್ ಆಫ್ ಆಲ್ ಅವನು ಏನಪ್ಪ ಒಂದು ಸರಿಯಾಗಿ ಒಳ್ಳೆ ಕುಟುಂಬದಲ್ಲಿ ಜನ್ಮ ತಗೊಂಡಿಲ್ಲ, ಪ್ರಾಣಿ ಪಕ್ಷಿ ಜನ್ಮ ಅಂದ್ರೆ ತುಂಬಾ ಕೆಳಮಟ್ಟದ ಜನ್ಮ ಅದು. ಆಯ್ತಾ. ಅವನಿಗೇನು ಸಾಕಷ್ಟು ಬುದ್ಧಿ ಇರೋದಿಲ್ಲ ಪ್ರಾಣಿ ಪಕ್ಷಿಗಳಿಗೆ. ಕೊನೆಗೆ ಮನುಷ್ಯ ಜನ್ಮ ಪಡ್ಕೊಂಡಾಗ ಅದ್ರಲ್ಲೂ ಎಷ್ಟೆಲ್ಲ ಕೆಟಗರಿ ಇರತ್ತೆ, ಎಷ್ಟೆಲ್ಲ ಲೆವೆಲ್ಸ್ ಇದೆ ಅಲ್ವಾ. ತುಂಬಾ ಏನೋ ಒಂದು ಶೌಚ, ಒಂದು ಕಲ್ಚರು, ಒಂದು ವೈದಿಕ ಸಂಸ್ಕೃತಿಯ ಬಗ್ಗೆ ಒಂದು ಜ್ಞಾನ ಇಲ್ದೇನೆ ಏನೋ ಒಂದ್ ಜನ್ಮ ತಗೊಂಡಿರೋದ್ ಜನ್ಮ ಅನ್ನಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಅದಾದ್ಮೇಲೆ ಸ್ವಲ್ಪ ಮಟ್ಟಿಗೆ ಕರ್ಮ ಮಾಡ್ಕೊಂಡು, ಕರ್ಮಕಾಂಡ ಮಾಡ್ಕೊಂಡು, ಆಸೆ ಕೋರಿಕೆಗಳನ್ನ ನಿಭಾಯಿಸ್ಕೊಂಡು ಅದನ್ನ ತೀರ್ಸೋದಿಕ್ಕೆ ದುಡಿಮೆ ಮಾಡುವಂತ ಜೀವನ. ಅದು ಒಂದು ತುಂಬಾ ಕೆಳಮಟ್ಟದ್ದು. ಕೃಷ್ಣ ಇದನ್ನೆಲ್ಲ ಲೆಕ್ಕಕ್ಕೆ ತಗೊಳ್ಳ. ಈ ಜನ್ಮಗಳಿಗೇನು ಲೆಕ್ಕನೇ ಇಲ್ಲ, ಅದಕ್ಕೇನು ಹೆಸರು ಅನ್ನೋದೇ ಇಲ್ಲ. ಲೆಕ್ಕಕ್ಕೆ ತಗೊಳ್ಳಲ್ಲ ಅಂದ್ರೆ ಏನರ್ಥ ಹೇಳಿ ಅಂದ್ರೆ ತುಂಬಾ ಅದೊಂದು ಬೇಕಾರ್ ಜನ್ಮ ತರ. ಆಯ್ತಾ. ನೆಕ್ಸ್ಟ್ ಬಂದ್ಬಿಟ್ಟು ಕರ್ಮಯೋಗ. ಇವನ್ ದೇವತಾರಾಧನೆ ಇದೆಲ್ಲ ಕರ್ಮಕಾಂಡದಲ್ಲಿ ಅದು ಎಲ್ಲ ಬರುತ್ತೆ. ದೇವತಾರಾಧನೆ ಮಾಡೋದು, ಕರ್ಮಕಾಂಡ ಮಾಡೋದು, ವ್ರತಗಳು ನಿಭಾಯಿಸೋದು, ಇದೆಲ್ಲ ನಮ್ಮ ಕಾಮ್ಯ ಕರ್ಮಗಳಿಗೋಸ್ಕರ ಮಾಡುವಂತ ಕರ್ಮಗಳೇನಿದೆ ಇದು ಯಾವ್ದು ಲೆಕ್ಕಕ್ಕೆ ತಗೊಳ್ಳಲ್ಲ ಕೃಷ್ಣ. ಕೃಷ್ಣನ ಕಣ್ಣ ಹತ್ರ ಅದು ಬರೋದೇ ಇಲ್ಲ. ಅವ್ನ್ ತಗೊಳ್ಳೋದು ಓನ್ಲಿ ಕರ್ಮಯೋಗ ಲೆವೆಲ್ ಇಂದ ತಗೋತಾನೆ ಕೃಷ್ಣ. ಅಂದ್ರೆ ನಾವು ಕರ್ಮ ಮಾಡ್ಬಿಟ್ಟು ಭಗವಂತನಿಗೆ ಅರ್ಪಿಸ್ತೀವಲ್ಲ, ಅಲ್ಲಿಂದ ಲೆಕ್ಕ ತಗೊಳ್ಳೋದು. ಓಕೆ, ಇಲ್ಲಿಂದ ಅವನು ಸ್ವಲ್ಪ ಮಟ್ಟಿಗೆ ಒಂದು ಉತ್ತಮ ಜನ್ಮ ಅಂತ ಲೆಕ್ಕ. ಅದಾದ್ಮೇಲೆ ಅವನು ಜೀವಿ ಜ್ಞಾನ ಪಡ್ಕೊಂಡು, ಆತ್ಮ ಸಾಕ್ಷಾತ್ಕಾರ ಪಡ್ಕೊಂಡು, ನಾನ್ ಯಾರು, ಭಗವಂತ ಯಾರು, ವಿಶ್ಲೇಷಣೆ ಅರ್ಥ ಮಾಡ್ಕೊಂಡು ಬಂದ್ರೆ ಅದು ನೆಕ್ಸ್ಟ್ ಲೆವೆಲ್. ಅದು ಜ್ಞಾನ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್, ಹೈಯರ್ ಲೆವೆಲ್. ಅದಾದ್ಮೇಲೆ ಅವನು ಭಕ್ತ ಆದ ಅಂದ್ರೆ ಕೃಷ್ಣನಿಗೆ ಅರ್ಪಿಸೋದು, ಅರ್ಪಿಸದೇನೆ ತಗೊಳ್ದೆ ಇರೋದು. ಹೌದಾ. ಕೃಷ್ಣನ್ ಬಿಟ್ಟು ಬೇರೆ ಏನು ಕಾರ್ಯ ಮಾಡಿ ಕೃಷ್ಣನಿಗೆ ನಿನ್ನೆ ಒಬ್ರು ಮಾತಾಜಿ ಹೇಳ್ತಾರೆ, ಮನೆಗೆ ಬಂದಿದ್ರು, ಸುನೀತಾ ಮಾತಾಜಿ ಅಂತ, ನಮ್ಮ ಮನೆ ಹತ್ರನೇ ಇದ್ರು ಅವರು. ಅವ್ರು ಡಿವೋಟಿ ಆದ್ರು. ಅವ್ರು ಹೇಳ್ತಾರೆ, ಇವತ್ ನನ್ಗೆ ಯಾವ ತರ ಅಂದ್ರೆ ಮಾತಾಜಿ, ನಂಗೆ ಕೃಷ್ಣನಿಗೆ ಇದು ಮಾಡಿದ್ರೆ ಅವನಿಗೆ ಇಷ್ಟ ಆಗತ್ತೆ ಅಂದ್ರೆ ನಾ ಈ ಕೆಲಸ ಮಾಡ್ತೀನಿ, ಅದ್ರ ಮಾಡಲ್ಲ ಅಂತ ಹೇಳ್ತಾರೆ. ನನ್ ಮನ್ಸೇ ಒಪ್ಪಲ್ಲ. ಕೃಷ್ಣನ್ ಸಂತೃಪ್ತಿಗೋಸ್ಕರ ನಾನು ಎಲ್ಲಾ ಕೆಲಸ ಮಾಡ್ತೀನಿ ಅಂತಾರೆ. ಅವ್ರ ಸ್ಕೂಲ್ಗೂ ಅವರು ತಿಲಕ ಇಟ್ಕೊಂಡು ಹೋಗ್ತಾರೆ. ಸ್ಕೂಲಲ್ಲಿ ಎಲ್ಲಾ ಮಕ್ಳ ಕೈಲಿ ಹರೇ ಕೃಷ್ಣ ಅನ್ಸ್ತಾರೆ, ಎಲ್ಲಾ ಮಕ್ಳ ಕೈಲಿ ಒಂದ್ ರೌಂಡ್ ಜಪ ಮಾಡಿಸ್ತಾರೆ. ಹಿಂದಿ ಟೀಚರ್ ಅವರು. ಓಕೆ, ಎಲ್ಲ ಅವ್ರು ಎಷ್ಟು ಚೆನ್ನಾಗಿ ಕೃಷ್ಣ ಭಕ್ತಿನ ತಗೊಂಡಿದಾರ ಜೀವನದಲ್ಲಿ ಅಂದ್ರೆ ಅಷ್ಟು ಚೆನ್ನಾಗಿ ತಗೊಂಡಿದಾರ ಅವ್ರು. ತುಂಬಾ ವೆರಿ ರೀಸೆಂಟ್ ಡಿವೋಟಿ ಮಾತಾಜಿ.
ಅವ್ರು ನಾಳೆ ಕೃಷ್ಣ ಸೇವಕ ತಗೋತಾ ಇದಾರೆ ನೋಡಿ, ನಾಳೆ ಅವ್ರು ಬರ್ತಾರೆ. ಅವ್ರು ಇಲ್ಲಿ ನಮ್ಮನೆ ಹತ್ರ ಹೇಳ್ತಾರೆ. ಅವರು ಅಷ್ಟು ಚೆನ್ನಾಗಿ ಅವ್ರು ಹೇಳ್ತಾರೆ, ಕೃಷ್ಣನ್ಗೆ ಏನು ಖುಷಿ ಆಗುತ್ತೋ ಅದೇ ಕೆಲಸ ಮಾಡ್ತೀನಿ ನಾನು ಅಂತಾರ ಅವ್ರು. ಅದು ಆಕ್ಚುಲಿ ಅದೇ ಹೇಳ್ತಾರ, ಅದು ಜೀವಿ ಆ ಲೆವೆಲ್ ಬಂದ್ರೆ, ಅವ್ನ್ ಭಕ್ತ ಸ್ಟೇಜಿಗೆ ಬಂದ ಅಂದ್ರೆ ಅದೊಂದು ಟಾಪ್ ಮೋಸ್ಟ್ ಸ್ಟೇಜ್ ಬಂದಂಗ. ಅಂದ್ರೆ ಅವ್ನ್ ಭಕ್ತ, ಅವನ ಜನ್ಮದ ಒಂದು ಉನ್ನತ ಸ್ಥಾನಕ್ಕೆ ಬಂದಂಗ. ಬಾಕಿ ಎಲ್ಲ ಕೆಳಮಟ್ಟದ ಜನ್ಮಗಳು, ಅದೆಲ್ಲ ಏನ್ ಲೆಕ್ಕಕ್ಕಿಲ್ಲ, ಅದಕ್ಕೇನೋ ಲೆಕ್ಕನೇ ಇಲ್ಲ. ಅದು ಹೇಳ್ತಾ ಇದ್ದಾರೆ. ಅದಕ್ಕೆ ರಾಧಾಕೃಷ್ಣ ಸೇವಾ ಪಾವು ಯೈ ಅಭಿಲಾಷೆ ಅಂತಾರದು. ಮತ್ತೆ ಈವನ್ ಗ್ರೇಟ್ ಪರಮಹಂಸಗಳು ಕೂಡ ದೊಡ್ಡ ಸನ್ಯಾಸಿಗಳು, ಹೌದಾ, ಅವ್ರ ಜೀವನದಲ್ಲಿ ಆಕ್ಚುಲಿ ಕಾಮ್ಯ ಭೌತಿಕ ಪ್ರಪಂಚದ ಜೊತೆ ಏನು ಸಂಪರ್ಕ ಇಟ್ಕೊಳ್ಳಲ್ಲ ಅವರು. ಪೂರ್ತಿ ಅವರು ಏನದು ಎಲ್ಲ ಬಿಟ್ಬಿಟ್ಟಿರ್ತಾರ ಅವ್ರು. ಅಂತ ವ್ಯಕ್ತಿಗಳಿಗೆ ಕೂಡ ಸಂತೋಷ, ಆನಂದ ಕೃಷ್ಣ ಕೊಡ್ತಾನೆ, ಲಭಿಸ್ತಾನೆ. ಸೊ ಅವರೆಲ್ಲ ರಾಧಾಕೃಷ್ಣ ಪೂಜೆ ಮಾಡುವಂತ ವ್ಯಕ್ತಿಗಳು ಮಾತ್ರ ಪರಮಹಂಸ ಅಂತ ಅನ್ಸ್ಕೋತಾರೆ, ಪರಮಹಂಸ ಸ್ಥಾನದಲ್ಲಿರೋಂಥ ವ್ಯಕ್ತಿಗಳು. ನಮ್ಮ ಆಚಾರ್ಯರು, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಷಡ್ ಗೋಸ್ವಾಮಿಗಳು ಏನಿದ್ದಾರೋ, ಆಮೇಲೆ ಈ ಮೂವ್ಮೆಂಟ್ ಅಲ್ಲಿ ಬರ್ತಾರ ಅಂತ ಎಲ್ಲ ಪ್ರಭುಪಾದರ ಪ್ರತಿನಿಧಿಗಳು ಎಲ್ಲ ಪರಮಹಂಸ ಸ್ಥಾನದಲ್ಲಿರೋಂಥ ವ್ಯಕ್ತಿಗಳು. ಏತೋ ಮಾರ ಶಾರಣಲೋ ತಾರ ವಾಂಚ ಪೂರ್ಣ ಹೋ, ಕೃಪಾ ಕೋರಿ ಕೋರೋ ತಾರೆ ವೃಂದಾವನ ವಾಸಿ. ನಿನ್ನಲ್ಲಿ ಯಾರು ಆಶ್ರಯ ಪಡೆಯುತ್ತಾರೋ ಅವರ ಎಲ್ಲ ಆಸೆಗಳು ಈಡೇರುತ್ತವೆ. ಅಂತಹವನ ಮೇಲೆ ನಿನ್ನ ಕೃಪೆಯನ್ನು ಹರಿಸಿ ನೀನು ಅವನನ್ನು ವೃಂದಾವನ ವಾಸಿಯಾಗಿಸುವೆ. ವೃಂದಾವನ ವಾಸಿಯಾಗೋದು ಅಂದ್ರೆ ನಾನು ಹೇಳ್ತಾ ಇದ್ದಲ್ಲ, ವೈಕುಂಠ ಲೋಕದಕ್ಕಿಂತ ಮೇಲೆ ಇರೋದು ಅಂದ್ರೆ ಈ ಭೂಮಿ ಮೇಲೆ ಇರೋಂಥ ವೃಂದಾವನ ಊರು, ವೃಂದಾವನ ಧಾಮ, ಎಲ್ಲಿ ಕೃಷ್ಣ ಲೀಲೆ ಮಾಡಿದ, ಭೂಮಿಗೆ ಇಳಿದು ಕೆಳಗಿಳಿದು. ಸೊ ವೃಂದಾವನ ವಾಸಿಯಾಗೋದು ಅಂದ್ರೆ ಅತ್ಯುನ್ನತ ಸ್ಥಾನ. ಅದು ಭಗವಂತನ ಪೂಜೆ ಯಾರು ಮಾಡ್ತಾರೋ, ತುಳಸಿ ಪೂಜೆ ಯಾರು ಮಾಡ್ತಾರೋ ಅವ್ರಿಗೆ ಎಲ್ಲಾ ಆಸೆಗಳು ತೀರುತ್ತೆ. ಎಲ್ಲಾ ಆಸೆಗಳು ಅಂದ್ರೆ ಎಲ್ಲ ಭೌತಿಕ ಕೂಡ ಅದ್ರಲ್ಲಿ. ಅದು ಸಪ್ರೇಟ್ ನಾವು ಭೌತಿಕ ಕೋರಿಕೆಗಳು ಇಟ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಅದು ಗೊತ್ತಾಯ್ತು, 5 ರೂಪಾಯಿ ಪೈಸೆ 5 ಪೈಸಾ ಕೇಳೋ ಅವಶ್ಯಕತೆ ಇಲ್ಲ ಕೋಟ್ಯಾಧೀಶ್ವರ ಮುಂದೆ. ಸೊ ಅದು ಕೃಷ್ಣ ತುಳಸಿಯ ಒಂದು ಭಕ್ತರಂದ್ರೆ ಅಷ್ಟು ಕೊಡೋದಿಕ್ಕೆ ಅವ್ರು ತಯಾರಿದ್ದಾರೆ ಅವರು. ಆಯ್ತಾ, ಯಾರೋ ಹೇಳಿದ್ರು ನಮ್ ಗುರು ಮಹಾರಾಜ್ ನನಗೆ ಭಕ್ತಿ ಮಾಡೋದಿಕ್ಕೆ ಇಲ್ಲಿ ಜಾಬ್ ನನಗೆ ಏನೋ ತೊಂದರೆ ಆಗ್ತಿದೆ ಅಂತಾನೋ, ಅನುಕೂಲವಾಗಿಲ್ಲ ಏನೋ ಹೇಳಿದ್ರ. ನಾನು ಹಿಂಗ ಆಶೀರ್ವಾದ ಮಾಡ್ತೀನಿ, ನಿನ್ ಆ ಜಾಬ್ ಇಂದ ನಿನಗೆ ಎಲ್ಲಾ ಅನುಕೂಲ ಆಗಂಗಾಗತ್ತೆ, ಹಿಂಗ ಜಾಬ್ ಇಂದ ಎಲ್ಲಾ ಏನೋ ಚೆನ್ನಾಗಿ ನೀನ್ ಸೆಟ್ಲ್ ಆಗಂಗ ಆಗು ಅಂತ ನಾನು ಹಿಂಗ ಆಶೀರ್ವಾದ ಮಾಡ್ತೀನಿ ಅಂತ ಎಕ್ಸ್ಪ್ಲಿಸಿಟ್ ಆಗಿ ಹೇಳಿದ್ರು. ಅದು ಗುರು ಆತರ ಆಶೀರ್ವಾದ ಮಾಡಿದ್ರಂದ್ರೆ ಅಂದ್ರೆ ಭಕ್ತಿಗೆ ಎಷ್ಟು ಅನುಕೂಲ ಆಗತ್ತೆ, ಆ ಜಾಬ್ ಹೋಗದೆ ಇರಂಗೆ ಆಶೀರ್ವಾದ ಮಾಡ್ತಿದ್ದಾರೆ. ಸೊ ವೈಷ್ಣವರ ಕೃಪೆ, ಭಕ್ತರ ಕೃಪೆ ಹೇಳಕ್ಕೆ ಆಗಲ್ಲ ನಮ್ಗೆ. ಒಂದೊಂದ್ಸರಿ ಭೌತಿಕ ಇಚ್ಛೆಗಳು ಕೊಟ್ಬಿಡ್ತಾರ ಅವರು. ಯಾಕಂದ್ರೆ ನಾವು ಈ ಭೌತಿಕ ರೂಪಿಸಿ ನಾವೆಲ್ಲ ಕಷ್ಟಪಡ್ತಿರೋದು ಗೊತ್ತು, ಗುರುಗ್ ಗೊತ್ತು, ತುಳಸಿ ಮಹಾರಾಣಿಗೆ ಗೊತ್ತು, ಆ ಪರಂಪರೆ ಆಚಾರ್ಯರಿಗೆ ಗೊತ್ತು ಅಲ್ಲ. ಪ್ರಭುಪಾದ ಕೃಷ್ಣ ಯಾವಾಗ್ಲೂ ಭಕ್ತಿ ಮಾಡು ಅಂತ ಹೇಳ್ತಾನೆ, ಸತತಂ ಕೀರ್ತಯಂತವಾಮ್ ಅಂತಾನೆ. ಬಟ್ ಪ್ರಭುಪಾದ ಗೊತ್ತು, ಆಚಾರ್ಯ ಗೊತ್ತು, ನಾವ್ ಯಾವಾಗ್ಲೂ ಮಾಡಕ್ ಆಗಲ್ಲ ಅನ್ನೋದು. ನಾವ್ ಈ ಭೌತಿಕ ಜೀವನದಲ್ಲಿ ಆಫೀಸ್ಗೆ ಹೋಗ್ಬೇಕು, ಬರ್ಬೇಕು, ಮನೆ ಕೆಲಸ ಮಾಡ್ಬೇಕು, ಮೈಂಡ್ ಎಲ್ಲ ಡಿಸ್ಟರ್ಬ್ ಆಗ್ತೀವಿ, ಕಲಿಯುಗದ ವಾಸಿಗಳು ನಾವು. ನಮ್ ಪರಿಸ್ಥಿತಿ ಗುರುಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ಆಯ್ತಪ್ಪ ನೀನ್ ಅಷ್ಟೆಲ್ಲ ತಲೆ ಕಟ್ಸ್ಕೊಬೇಡ, ಜಸ್ಟ್ ಮಿನಿಮಮ್ 16 ಮಾಲೆ ಮಾಡು ಸಾಕು ಅಂತಾರೆ. ಇದು ಗುರುವಿನ ಒಂದು ಕೃಪೆ ನಮ್ಮಲ್ಲಿ ಸಿಗೋದು. ಅದನ್ನ ಕಮ್ಮಿ ಮಾಡ್ಕೊಡ್ತಾರ ಅವ್ರು ನಮ್ಗೆ. ಓಕೆ, ಹೆಂಗೆ ಟೀಚರು ಎಕ್ಸಾಮ್ ಹತ್ರ ಬಂದಾಗ ಮಕ್ಳುಗಳಿಗೆ ಪ್ರಾಕ್ಟೀಸ್ ಟೆಸ್ಟ್ ಮಾಡಿಸ್ತಾರೆ, ರಿವಿಷನ್ ಟೆಸ್ಟ್ ಮಾಡಿಸ್ತಾರೆ. ಯಾತಕ್ಕೆ? ಅದೇನು ಮಾಡಿದ್ರೆ ಡೈರೆಕ್ಟ್ ಎಕ್ಸಾಮ್ ಬರೀರಿ ಅನ್ಬೋದಲ್ಲ, ಹಂಗ್ ಮಾಡಲ್ಲ ಟೀಚರು. ಮಕ್ಕಳಂದ್ರೆ ತುಂಬಾ ಕನಿಕರ ಇರತ್ತೆ ಅಲ್ವಾ. ಅಯ್ಯೋ ಪಾಪ ಏನ್ ಒದ್ದಾಡ್ತಾರೆ ಈ ಮಕ್ಳುಗಳು, ಇವ್ರಿಗೊಂದ್ ಸ್ವಲ್ಪ ರಿವಿಷನ್ ಮಾಡಿಸ್ರೆ ಅನುಕೂಲ ಆಗತ್ತೆ ಎಕ್ಸಾಮ್ ಬರೆಯಕ್ಕೆ. ಅಲ್ಲ ಪಾಸ್ ಆಗ್ತಾರೆ, ಇಲ್ಲ ಇನ್ನು ಒಳ್ಳೆ ಮಾರ್ಕ್ಸ್ ಬರುತ್ತೆ. ಓದೋ ಮಕ್ಳಿಗೆ ನೀವೇ ಚೆನ್ನಾಗ್ ಬರುತ್ತೆ, ಓದ್ದೇ ಇರೋರ್ ಬಗ್ಗೆನೂ ಕಾಳಜಿ ವಹಿಸ್ಬೇಕಲ್ಲ. ಹಂಗೆ ಆತರ. ಓಕೆ, मोरा ये अभिलाष विलास कुंज दियो वास, नयन हेरिबो सदा जुगल रूप राशि. ಏನಂತ ಕೃಷ್ಣ, ಏನಂತಾರೆ ಇಲ್ಲಿ ಅರ್ಥ? ಶ್ರೀ ವೃಂದಾವನ ಧಾಮದ ವಿನೋದ ಕುಂಜಗಳಲ್ಲಿ ನೀನು ನನಗೊಂದು ವಸತಿಯನ್ನು ಅನುಗ್ರಹಿಸಬೇಕೆಂದು ಏಕೆಂಬುದು ನನ್ನ ಆಸೆ. ಆಗ ರಾಧಾ ಮತ್ತು ಕೃಷ್ಣರ ಮನೋಹರ ಲೀಲಾ
ವಿಹಾರಗಳನ್ನು ನಾನು ಕಣ್ಣಾರೆ ಸದಾ ನೋಡುವೆ. ಇದು ತುಳಸಿ ಮಹಾರಾಣಿಯ ಪ್ರಾರ್ಥನೆ. ತುಳಸಿ ಏನ್ ಹೇಳ್ತಿರೋದು, ನನಗೆ ಈ ಒಂದು ವೃಂದಾವನ್ ಧಾಮದಲ್ಲಿ ಇರೋದಿಕ್ಕೆ ಅವಕಾಶ ಮಾಡಿಕೊಟ್ರೆ ಆಗ ನಾನು ರಾಧಾಕೃಷ್ಣನ ಒಂದು ಲೀಲೆಗಳನ್ನ ನನ್ನ ಕಣ್ಣಾರೆ ಯಾವಾಗಲೂ ನನ್ನ ದರ್ಶನ ತಗೋಬಹುದು. ಆಕ್ಚುಲಿ ತುಳಸಿ ಮಹಾರಾಣಿನೇ ಇದನ್ನ ಹೇಳಿದ್ನಲ್ವಾ, ಆಕೆನೇ ಎಲ್ಲ ಆ ಒಂದು ಅರೇಂಜ್ಮೆಂಟ್ ಆಕೆ ಇರ್ಲಿಲ್ವಾ? ಬೆರೆಯೋದಿಕ್ಕೆ. ಸೊ ಇದನ್ನ ಅವಳ ಒಂದು ಏನಂತಾರೆ ವಿನಮ್ರವಾದಂತ ಪ್ರಾರ್ಥನೆ ಅಷ್ಟೇ. ಕೆಮ್ಮಣ್ ತರದ್ ಮರ್ತೋಯ್ತು ಬರ. ಆಮೇಲೆ ಏಯಿ ನಿವೇದನದರು ಸಖಿರನು ಗತ ಕರೋ ಸೇವಾಧಿಕಾರ ದಿಯೆ ಕರೋ ನಿಜ ದಾಸಿ ದೀನ ಕೃಷ್ಣ ದಾಸೆ ಕೋ ಏ ನಮೋರ ಶ್ರೀ ರಾಧಾ ಗೋವಿಂದ ಪ್ರೇಮೆ ಸದಾ ದಾಸಿ. ಅಂದ್ರೆ ಏನು, ನನ್ನನ್ನು ವ್ರಜದ ಗೊಲ್ಲ ತರುಣಿಯರ ಅನುಯಾಯಿಯಾಗಿಸುವಂತೆ ನಾನು ನಿನ್ನನ್ನು ಬೇಡುತ್ತೇನೆ. ಭಕ್ತಿ ಸೇವೆಯ ಭಾಗ್ಯವನ್ನು ಅನುಗ್ರಹಿಸಿ ನನ್ನನ್ನು ನಿನ್ನ ದಾಸಿಯಾಗಿಸಿಕೊ. ಪತಿತನು ಅಲ್ಪನೂ ಆಗಿರುವ ಈ ಶ್ರೀಕೃಷ್ಣನ ದಾಸನು ಬೇಡುತ್ತೇನೆ, ಶ್ರೀ ಶ್ರೀ ರಾಧಾ ಮತ್ತು ಗೋವಿಂದರ ಪ್ರೇಮದಲ್ಲಿ ನಾನು ಸದಾ ಈಜುವಂತಾಗಲಿ. ಭಗವಂತನ ಪ್ರೇಮ ಭಕ್ತದಲ್ಲಿ ನಾವು ಈಜುವಂತಾಗುವಂಥದ್ದು ಪ್ರಾರ್ಥಿಸ್ತಾ ಇರೋದು ತುಳಸಿ ಮಹಾರಾಣಿ. ಓಕೆನಾ. ಅಂಡ್ ಆ ವೃಂದಾವನ್ ವಾಸ್ಯರು ಏನಿದ್ದಾರೋ ಅವರೆಲ್ಲ ವ್ರಜ ಭಕ್ತಿ. ಈ ತುಳಸಿ ಪೂಜೆ ಮಾಡಿದ್ರೆ, ವೈಷ್ಣವರು ಕೊಟ್ಟಿರೋ ಈ ಮಾರ್ಗದಲ್ಲಿ ನಾವು ನಡೆದ್ರೆ ನಮ್ಗೆ ವ್ರಜ ಭಕ್ತಿ ಸಿಗತ್ತೆ. ವ್ರಜ ಭಕ್ತಿ ಅಂದ್ರೆ ಏನು, ನಮ್ಗೆ ಓನ್ಲಿ ವೈಕುಂಠ ಲೋಕದಲ್ಲಿ ಇರೋಂತ ಭಕ್ತಿ ಏನಪ್ಪಾ ಅಂದ್ರೆ, ಕೃಷ್ಣ ಒಂದು ಭಗವಂತ, ನಾವೆಲ್ಲರೂ ದಾಸ. ಬಟ್ ವ್ರಜ ಅಂದ್ರೆ ವೃಂದಾವನದಲ್ಲಿ ಅಲ್ಲಿ ಯಾರು ಸೇವಕರು ಅಂತ ಭಾವಿಸೋದಿಲ್ಲ. ಫಸ್ಟ್ ಆಫ್ ಆಲ್ ಕೃಷ್ಣನ ಭಗವಂತ ಅಂತ ಯಾರು ಅಲ್ಲಿ ಒಪ್ಪೋದೇ ಇಲ್ಲ. ಅದೆಲ್ಲ ಕೃಷ್ಣನ ಸಖ ಅಂತಾರೆ, ಕೃಷ್ಣನ ಪ್ರೇಮಿ ಅಂತಾರೆ, ಕೃಷ್ಣನ ಮಗ ಅಂತಾರೆ. ಹೌದಾ. ಸೊ ಬೇರೆ ರಸಗಳಲ್ಲಿ ಕೃಷ್ಣನ ಪ್ರೀತಿಸ್ತಾರ ಅವರು, ಪೂಜಿಸ್ತಾರ ಅವರು. ಓಕೆ, ಅದಿನ್ನೂ ಭಗವಂತ ಕೃಷ್ಣನಿಗೆ ತುಂಬಾ ಹತ್ರ, ಅದು ಅವ್ನ ಹೃದಯಕ್ಕಿನ್ನೂ ತುಂಬಾ ಹತ್ರ. ಸೊ ಆ ಪ್ರೇಮನ ಕೊಡೋ ಅಂತವಳು ಈ ವೃಂದೇದೇವಿ. ಈ ವೈಷ್ಣವ ಪರಂಪರೆಯಲ್ಲಿ ನಾವು ನಡೆದ್ರೆ, ಈ ಭಕ್ತಿ ಮಾರ್ಗದಲ್ಲಿ ನಡೆದ್ರೆ ಇದು ನಮಗ್ ಸಿಗುವಂತ ಫಲಿತ. ಅದಕ್ಕೆ ಈ ವೃಂದಾವನ ಧಾಮ ಅನ್ನೋದು ವೈಕುಂಠಕ್ಕೆ ಮೇಲಿರುವಂಥದ್ದು. ಇದು ವೈಕುಂಠ ದಾಟಿರೋದು. ಗೊತ್ತಿದೆ ನಮಗೆ ವೈಕುಂಠ ಅಂದ್ರೆ ತುಂಬಾ ಮೇಲಪ್ಪ ಅನ್ಕೋತೀವಿ, ನೋಡೋರು ತುಂಬಾ ಮೇಲೆ. ಆದ್ರೆ ಅಲ್ಲೂ ಕೂಡ ಕೃಷ್ಣನಿಂದ ಸ್ವಲ್ಪ ಡಿಸ್ಟೆನ್ಸ್ ಇರತ್ತೆ. ಕೃಷ್ಣನ್ ಕೈಯಲ್ಲಿ ಕೃಷ್ಣನ್ ಭುಜದ ಮೇಲೆ ಕೈ ಹಾಕೋದಾಗ್ಲಿ, ಕೃಷ್ಣನ್ ಪಕ್ಕ ಕೂತ್ಕೊಳ್ಳೋದಾಗ್ಲಿ, ಅದೆಲ್ಲ ಅಲ್ಲಿ ಮಾಡೋದಕ್ಕೆ ಆಗಲ್ಲ. ಅಲ್ಲಿ ಕೃಷ್ಣ ಒಂಥರ ಹೆಂಗೆ ಭಗವಂತ ಡ್ಯೂಟಿದಲ್ಲಿ ಇದ್ದಂಗೆ. ತಂದೆ ಇವಾಗ ಡ್ಯೂಟಿಗೆ ಹೋದ್ರೆ ಹೆಂಗಿರ್ತಾರೆ, ಜಡ್ಜ್ ಆಗಿದ್ರು, ಡಾಕ್ಟರ್ ಆಗಿದ್ರು, ಟೀಚರ್ ತುಂಬಾ ಗಂಭೀರವಾಗಿರ್ತಾರೆ. ಅಲ್ಲಿ ಜೋಕ್ಸ್ ಹೊಡ್ಕೊಂಡು ನಕ್ಕೊಂಡಿರಕ್ಕಾಗಲ್ಲ. ಅದೇ ಮನೆಗ್ ಬಂದ್ಮೇಲೆ ಅದೇ ಜಡ್ಜು ಆನೆ ಬಂತೊಂದು ಆನೆನೂ ಮಾಡ್ಬೋದು, ಮಗುನ ಬೆನ್ಮೇಲೂ ಎತ್ತಿಸ್ಕೋಬಹುದು ಅಲ್ವಾ, ಕುಣಿದಬಹುದು, ಡ್ಯಾನ್ಸು ಮಾಡ್ಬೋದು, ಎಲ್ಲಾ ಮಾಡ್ಬೋದು. ಹಂಗೆ ಕೃಷ್ಣ ಮನೇಲಿ ಹೆಂಗಿರ್ತಾನೆ ಅಂದ್ರೆ ಅದು ವೃಂದಾವನ್ ಧಾಮ ಅಂದ್ರೆ. ವೈಕುಂಠದಲ್ಲಿ ಅವನು ಗಂಭೀರವಾಗಿರ್ತಾನೆ, ತುಂಬಾ ಫಾರ್ಮಲ್ ಆಗಿರ್ತಾನೆ, ಜಸ್ಟ್ ಎಸ್ ಬಾಸ್ ಅಷ್ಟೇ. ತುಂಬಾ 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 ಡಿಸ್ಟೆನ್ಸ್ ಇರ್ತಾನೆ ಕೃಷ್ಣನ್ಗೂ ಭಕ್ತರಿಗೂ. ಅದು ಒಂದು ರೀತಿಯಲ್ಲೇ ನಡೆಯುವಂತ ಭಕ್ತಿ ಅದು. ಬಟ್ ಅದು ತುಂಬಾ ಕೃಷ್ಣನ್ ಹತ್ರ ಅಲ್ಲ. ಅದು ಭಗವಂತ ಅವನ್ ಭಕ್ತರನ್ನ ಹತ್ರ ಇಟ್ಕೊಳಕ್ ಇಷ್ಟಪಡ್ತಾನೆ ಅಲ್ವಾ. ನಾವು ನಮ್ಮ ಮಕ್ಕಳ ಹತ್ರ ಇರೋದಕ್ಕೆ ಇಷ್ಟಪಡ್ತೀವಲ್ವಾ, ಜೋಕ್ಸ್ ಮಾಡ್ಕೊಂಡು ಆಟಾಡ್ಕೊಂಡು. ಫಾರ್ಮಲ್ ಆಗಿರತ್ತೆ. ನಾವು ಎಷ್ಟೋ ತನಕ ಆಫೀಸ್ ಇರಕ್ಕೆ ಇಷ್ಟಪಡ್ತೀವಿ, ಮನೆಗೆ ಬಂದ್ರೆ ಸಾಕಪ್ಪ ಅಂತೀವಿ ನಾವು. ಇವತ್ತು ಆಫೀಸ್ ಚಕ್ಕರಪ್ಪ ಅಂತೀವಿ ಅಲ್ವಾ. ಯಾಕೆ? ಮನೆ ಪ್ರಪಂಚ ಹತ್ರದಲ್ಲಿರೋದು ನಮ್ಗೆ ತುಂಬಾ ಇಷ್ಟ ಆಗತ್ತೆ. ಅದೇ ರೀತಿ ಕೃಷ್ಣನು ಅದೇ ರೀತಿ. ಅವನ್ ಭಕ್ತರನ್ನ ಹತ್ರ ಇಟ್ಕೋತಾನ. ಅವ್ರ ಜೊತೆ ಎಲ್ಲಾ ರೀತಿಯಲ್ಲಿ ಅವನು ಪರಸ್ಪರ ಒಂದು ಸಂಬಂಧ ಇರುತ್ತೆ ಕೃಷ್ಣನಿಗೆ, ಗೊತ್ತಾಯ್ತಾ. ಸೊ ಅದು ಇಲ್ಲಿ ತುಳಸಿ ಮಹಾರಾಣಿ ಪ್ರಾರ್ಥಿಸ್ಕೊಂತಾರೆ. ಸೊ ವ್ರಜ ಪ್ರೇಮ ಸಿಗೋದು ಅಂದ್ರೆ, ಕೃಷ್ಣ ಪ್ರೇಮ ಸಿಗೋದು ಅಂದ್ರೆ ಅದು ಮಾಧುರ್ಯ ಭಕ್ತಿ. ಇದು ಅಂದ್ರೆ ಇದ್ರಲ್ಲಿ ಕೃಷ್ಣ ತುಂಬಾ ಹತ್ರ ಆಗ್ತಾನೆ ಭಕ್ತರಿಗೆ. ಓಕೆನಾ. ಸೊ ಇದನ್ನ ನಾವು ಪ್ರತಿನಿತ್ಯ ಹಾಡ್ಬೇಕು. ಓಕೆನಾ. ಇದು ತುಳಸಿ ಆರತಿ, ತುಳಸಿ ಕೀರ್ತನೆ. ಆಮೇಲೆ ಕೊನೆಗೆ ಬಂದ್ಬಿಟ್ಟು ತುಳಸಿ ಪ್ರದಕ್ಷಿಣೆ ಮಂತ್ರ ಇರುತ್ತೆ. ಯಾರು ಹೇಳ್ತೀರಾ ತುಳಸಿ ಪ್ರದಕ್ಷಿಣೆ ಮಂತ್ರ? ಹೇಳ ಮಾತಾಜಿ. ನಾನು ಮಾತಾಜಿ ನೆನ್ನೆ ನೀವ್ ಹೇಳಿದ್ರಲ್ವಾ, ಇನ್ಯಾರು ಚಾನ್ಸ್ ಕೊಡ. ಸರಿ ಮಾತಾಜಿ. ನಾನು ಹೇಳ ಮಾತಾಜಿ ಹೇಳಿ. ಯಾನಿ ಕಾನಿ ಚ ಪಾಪಾನಿ
ब्रह्महत्यादिकानि च तानि तानि प्रणश्यन्ति प्रदक्षिणः पदे पदे नमो नमः. ವೆರಿ ನೈಸ್. ಪ್ರದಕ್ಷಿಣೆ ಮಾತಾಜಿ. ಪ್ರೇಯರ್ಸ್ ನಮೋ ನಮಃ. ಎಸ್ ಮಾತಾಜಿ. ಸೊ ಇದು ಬಂದ್ಬಿಟ್ಟು ತುಳಸಿ ಆರತಿ. ಓಕೆನಾ? ಏನಾರು ಸಂದೇಹ ಇದೆಯಾ? ಏನಾರು ತುಳಸಿ ಮಹಾರಾಣಿ ಬಗ್ಗೆ, ತುಳಸಿ ಪೂಜೆ ಹೇಗ್ ಮಾಡ್ಬೇಕು? ಪ್ರತಿನಿತ್ಯ ತುಳಸಿ ಪೂಜೆ ಮಾಡ್ಬೇಕು. ಫಸ್ಟ್ ನಾವು ತುಳಸಿ ಪ್ರಣಾಮ ಮಂತ್ರ ಮಾಡ್ಬಿಟ್ಟು ನನ್ನ ತಟ್ಟೆ ಜೋಡಿಸ್ಕೋಬೇಕು ಅಂತ ಹೇಳಿದ್ನಲ್ವಾ, ಆರತಿ ತಟ್ಟೆ. ಫಸ್ಟ್ ನೀವು ಆಚಮನ ಮಾಡ್ಕೋಬೇಕು. ಓಕೆನಾ? ಒಂದು ಕಪ್ ಇಟ್ಕೊಳ್ಳಿ, ಒಂದು ಲೋಟ, ಒಂದು ಚಮಚ ನೀರ್ ಇಟ್ಕೊಳ್ಳಿ. ಆ ನೀರಲ್ಲಿ ನೀವೇನ್ ಮಾಡ್ಬೇಕು, ಒಂದ್ ಹನಿ ಹಾಕೋಬೇಕು. ಎಡಗಡೆ ಕೈಯಿಂದ ಬಲಗಡೆ ಕೈಗೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಆಚಮನ ಕೇಶವಾಯ ನಮಃ ಅಂತ ಹೇಳ್ಕೋಬೇಕು ಫಸ್ಟ್. ಓಕೆ? ಭಗವಂತ ಕೇಶವ ಅಂದ್ರೆ ಕೃಷ್ಣನೇ, ಎಲ್ಲ ನಾಮನು ಕೃಷ್ಣ ಅಂತೆ. ಕೇಶವಾಯ ನಮಃ ಅಂತ ಹೇಳ್ಕೊತೀವಿ. ಫಸ್ಟ್ ನೀರ್ ತಗೋತೀವಿ, ಮತ್ತೆ 2ನೇ ಸರಿ ನೀರ್ ಹಾಕೊಂಡು ಕೈ ತೊಳ್ಕೊತೀವಿ. ಓಕೆ? ಮತ್ತೆ 3ನೇ ಸರಿ ನಾರಾಯಣಾಯ ನಮಃ ಅಂತೀವಿ. ಮತ್ತೆ 4ನೇ ಸರಿ ಕೈ ತೊಳ್ಕೊತೀವಿ. 5ನೇ ಸರಿ ಮತ್ತೆ ಮಾಧವಾಯ ನಮಃ ಅಂತ ನೀರು ತಗೋತೀವಿ. ಓಕೆ? 6ನೇ ಸರಿ ಮತ್ತೆ ಬಿಡ್ತೀವಿ. ಗೋವಿಂದಾಯನ ವಿಷ್ಣುವೇ ನಮಃ ಮಧುಸೂದನ ಭಾವನ ಶ್ರೀಧರಾಯಣ ಶ್ರೀಕೃಷ್ಣ ಪರಮಾತ್ಮನೇ ನಮೋ ನಮಃ ಅಂತ ಹೇಳ್ಬಿಟ್ಟು ಆಚಮನ ಮಾಡ್ಕೊಂಡು ಈ ತುಳಸಿ ಆರತಿ ಶುರು ಮಾಡ್ಕೋತೀವಿ. ಫಸ್ಟ್ ಗಂಟೆ ಇರ್ಬೇಕು. ಓಕೆನಾ? ಗಂಟೆ ಇಟ್ಕೊಂಡಿರ್ಬೇಕು. ಈ 3 ಐಟಮ್ ಜೊತೆ ಒಂದು ಗಂಟೆ ಬೇಕು. ಆಮೇಲೆ ಒಂದು ಕಾಲು ನಿಂತ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಮ್ಯಾಟ್ ಇರ್ಬೇಕು. ಓಕೆ? ನಾನು ನಿಮ್ಗೆ ಐಟಮ್ಸ್ ಫೋಟೋ ಕಳಿಸ್ತೀನಿ, ನಾಳೆ ಕಳಿಸ್ಕೊಡ್ತೀನಿ ನಾನು ನಿಮ್ಗೆ. ನನ್ನ ಹತ್ರ ಅದು ವಿಡಿಯೋ ಇದೆ, ತುಳಸಿ ಆರತಿ ವಿಡಿಯೋ ಇದೆ, ಕಳಿಸ್ತೀನಿ ನಿಮ್ಗೆ. ಒಂದು ಕಾಲ್ ಕೆಳಗಡೆ ಒಂದು ಮ್ಯಾಟ್ ಇರ್ಬೇಕು. ಸರಿನಾ? ಪೂಜೆ ಮಾಡೋರು ಯಾರು ಪೂಜೆ ಮಾಡ್ತಾರೋ ಅವ್ರು ಅದ್ರ ಮೇಲೆ ನಿಂತ್ಕೋಬೇಕು, ಡೈರೆಕ್ಟ್ ನೆಲದ ಮೇಲೆ ನಿಂತ್ಕೋಬಾರ್ದು. ಆಯ್ತಾ? ಸೊ ಅದ್ರ ಮೇಲೆ ನಿಂತ್ಕೊಂಡು ಎಡಗೈಯಲ್ಲಿ ಗಂಟೆ ಇರ್ಬೇಕು, ಬಲಗೈಯಲ್ಲಿ ಫಸ್ಟ್ ಊದಿನ ಕಡ್ಡಿ ಹಚ್ಕೋಬೇಕು. ಒಂದ್ ದೀಪ ಹಚ್ಚಿಟ್ಕೊಂಡಿದ್ರೆ ಅದಕ್ಕೆ ಊದಿನ ಕಡ್ಡಿ ಹಚ್ಕೊಳ್ಳಿ. ದೀಪ ಇಲ್ಲಾಂದ್ರೆ ಅವಾಗ್ಲೇ ಬೆಂಕಿ ಪಟ್ಟಣದಿಂದ ಹಚ್ಕೋಬಹುದು, ತೊಂದ್ರೆ ಏನೂ ಇಲ್ಲ. ದೀಪ ಇರ್ಬೇಕಂತ ಕಂಪಲ್ಸರಿ ಏನಿಲ್ಲ. ಊದಿನ ಕಡ್ಡಿ ಹಚ್ಕೊಂಡು ಒಂದು ಊದಿನ ಕಡ್ಡಿ 7 ಸರಿ ತಿರುಗಿಸ್ಬೇಕು, 7 ಟೈಮ್ಸ್. ಅದಾದ್ಮೇಲೆ ಪಕ್ಕಕ್ಕೆ ಇಟ್ಬಿಡಿ ಊದಿನ ಕಡ್ಡಿ, ಅದ ಬೈಟ್ ಹೊರಗಡೆ ಇದ್ರು ಪರವಾಗಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ತುಪ್ಪದ ದೀಪ, ಅದನ್ನ 7 ಸರಿ ತೋರಿಸ್ಬೇಕು ತುಳಸಿಗೆ. ಮತ್ತೆ ಅದನ್ನ ಎಲ್ರಿಗೂ ತೋರಿಸಿ. ತುಳಸಿಗೆ ತೋರ್ಸಾದ್ಮೇಲೆ ಅಲ್ಲಿ ತುಳಸಿ ಆರತಿ ಮಾಡ್ಬೇಕಾದ್ರೆ ಯಾರು ಭಕ್ತರಿದ್ರೆ ನಿಮ್ ಮನೇಲಿ, ಓಕೆ, ಯಾರು ಡಿವೋಟೀಸು ಅಥವಾ ಯಾರು ಇಲ್ಲ ಅಂದ್ರು ಜಸ್ಟ್ ಪ್ರಭುಪಾದ್ ಫೋಟೋ ಇಟ್ಕೊಳ್ಳಿ, ಆಚಾರ್ಯರ ಫೋಟೋ. ಓಕೆ? ಪ್ರಭುಪಾದ ತೋರಿಸ್ಬಿಟ್ಟು ಆರತಿನ ಆಮೇಲೆ ನೀವು ತಗೊಳ್ಳಿ. ಗೊತ್ತಾಯ್ತಾ? ಹಂಗೆ. ಅದಾದ್ಮೇಲೆ 3ನೇದೇನಪ್ಪ, ಹೂವು. ಹೂವು ಅಷ್ಟೇ. ನಾವು ಅಲ್ಲೊಂದು ಗಂಗಾಜಲ ಇಟ್ಕೊಂಡು ಸ್ವಲ್ಪ ಶುದ್ಧೀಕರಿಸ್ಕೋಬೇಕು ಗಂಟೆ ಮತ್ತೆ ಹೂವನ್ನ. ಹಂಗೆ ಗಂಟೆ ಮತ್ತೆ ಉದಿನ ಕಡೆನೂ ಅಷ್ಟೇ ಶುದ್ಧೀಕರಿಸ್ಕೋಬೇಕು ಹಚ್ಚಕ್ಕಿಂತ ಮುಂಚೆ. ತೋರ್ಸಾದ್ಮೇಲೆ ಮತ್ತೆ ಕೈ ತೊಳ್ಕೊಂಡು ಮತ್ತೆ ನೆಕ್ಸ್ಟ್ ಐಟಮ್ ದೀಪನ, ಮತ್ತೆ ಅದಕ್ಕೆ ಒಂಚೂರು ಸೈಡ್ಗೆ ಗಂಗಾಜಲದಿಂದ ನೀರ್ ಹಾಕ್ಬಿಟ್ಟು ಪ್ರೋಕ್ಷಿಸ್ಬಿಟ್ಟು ಮತ್ತೆ ತುಪ್ಪ ದೀಪ ತೋರಿಸ್ಬೇಕು ಆರತಿ. ಆಯ್ತಾ? ಮತ್ತೆ ಅದನ್ನ ಎಲ್ರಿಗೂ ತೋರ್ಸಾದ್ಮೇಲೆ ಆರತಿ ಪ್ರಭುಪಾದ ತೋರಿಸಿ ನೀವು ತಗೊಂಡಾದ್ಮೇಲೆ ನೆಕ್ಸ್ಟ್ ಹೂವಲ್ಲೂ ಅಷ್ಟೇ ಒಂದ್ ಹನಿ ನೀರ್ ಹಾಕ್ಬೇಕು, ಗಂಗಾ ನೀರು. ಆಯ್ತಾ? ಅದಾದ್ಮೇಲೆ ಗಂಗಾ ಇಲ್ಲ ಅಂದ್ರೆ 3 ಸಲ ಗಂಗಾ 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 ಅಂತ ಹೇಳ್ಕೊಂಡ್ರೆ ಅದು ಗಂಗಾ ಆಗತ್ತದು. ಓಕೆ? ಸೊ ಅದೇನ್ ಪ್ರಾಬ್ಲಮ್ ಇಲ್ಲ. ಗಂಗಾ ಜಲ ಇದ್ರೆ ಬೆರೆಸಿ ನೀವು ನೀರಲ್ಲಿ, ಗಂಗಾ ಜಲ ಇಲ್ಲ ಅಂದ್ರೆ 3 ಸಲ ಗಂಗಾ ಹೇಳ್ಕೊಳ್ಳಿ. ಓಕೆ? ಗಂಗೆ ಚ ಯಮುನೈ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿದ್ರೆ ಅದು ಪವಿತ್ರ ಆಗೋಗುತ್ತೆ. ಆಯ್ತಾ? ಅದಾದ್ಮೇಲೆ ಹೂನ ಅರ್ಪಿಸಿ, ಹೂನ ತುಳಸಿಗಿಡಿ. ಆಯ್ತಾ? ಬಾಕಿ ಹೂನ ಪ್ರಭುಪಾದಿಗೆ ಸೆಂಟ್ ಸ್ಮೆಲ್ ತೋರಿಸ್ಬಿಟ್ಟು ವಾಸನೆ ತೋರಿಸ್ಬಿಟ್ಟು ಆಮೇಲೆ ನೀವು ವಾಸನೆ ತಗೋಬೇಕು. ಆಯ್ತಾ? ಹೂನ ವಾಸನೆ ತಗೊಂಡ್ ತಲೆಗೆ ಮುಟ್ಕೋಬೇಕು. ಅದಾದ್ ಸುಮ್ನೆ ತಲೆಗೆ ಮುಟ್ಕೊಳ್ಳೋದಲ್ಲ. ನಾವ್ ಏನ್ ಮಾಡ್ತೀವಿ, ನಾವೆಲ್ಲ ಜಸ್ಟ್ ಹೂ ಕೊಟ್ರೆ ಯಾರು ತಲೆಗೆ ಇಟ್ಕೊಂಡ್ಬಿಡ್ತೀವಿ. ಹೂ ಫಸ್ಟ್ ಭಗವಂತನಿಗೆ ಅರ್ಪಿಸಿರುವಂತ ಹೂವನ್ನೇ ಕೊಡ್ಬೇಕು. ಸುಮ್ನೆ ಹಂಗೆ ಶಾಪಿಂದ ತಗೊಂಬಂದೆ, ಅಂಗಡಿಯಿಂದ ತಗೊಂಬಂದೆ, ಹೂ ಮಾರೋಳಿಂದ ತಗೊಂಬಂದೆ ಇಟ್ಕೊಂಡ್ಬಿಡುದಲ್ಲ ತಲೆಗೆ, ಅದು ತಗೋಬಾರ್ದು. ಅದು ಅವ್ರ ಕರ್ಮ ತಗೊಂಡಂಗಾಗತ್ತೆ. ಯಾರು ಮಾರಾಟ ಮಾಡ್ತೀರಾ ಅವ್ರ ಕರ್ಮ ನಾವ್ ತಗೊಂಡಂಗಾಗತ್ತೆ, ಅದ್ ತಗೊಳಂಗಿಲ್ಲ. ಏನೇ ಹೂ ಬಂದ್ರು ಕೃಷ್ಣನಿಗೆ ಕೊಟ್ಟಿ ಅಥವಾ ತುಳಸಿ ಕೊಟ್ಬಿಟ್ಟು ಆಮೇಲೆ ಆ ಹೂನ ನಾವು ಸ್ವೀಕರಿಸ್ಬೇಕು, ನಮ್ ತಲೆ ಮೇಲೆ ಇಟ್ಕೋಬೇಕು. ತಗೊಳಕ್ಕಿಂತ ಮುಂಚೆ ಸೆಂಟ್ ತಗೊಂಡು ಹೂ ಇಟ್ಕೋಬೇಕು, ಅದು ಪದ್ಧತಿ. ಓಕೆನಾ? ಅಷ್ಟೇ. ಇದಾದ್ಮೇಲೆ ಯಾನಿ ಕಾನಿಚ ಮಾಡ್ಬೇಕಾದ್ರೆ ಪ್ರದಕ್ಷಿಣೆ ಮಾಡ್ಬೇಕು. 4 ಸರಿ ಪ್ರದಕ್ಷಿಣೆ ಮಾಡ್ಬೇಕು, 4 ಟೈಮ್ಸ್. ಓಕೆನಾ? 4 ಸರಿ ತಿರುಗಿಬಿಟ್ಟು ನೀವ್ ಎಲ್ಲಿಂದ ಶುರು ಮಾಡಿದ್ರೋ ಅಲ್ಲಿಗೆ ಬಂದು ಸ್ಟಾಪ್ ಆಗ್ಬೇಕು 4 ಸರಿ. ಅರ್ಧ ಮುಗಿಸ್ಬಿಡಿ, ಅರ್ಧ ಸರ್ಕಲ್ ಮಾಡೋದು, ಅರ್ಧ ಸುತ್ತ ಹಂಗ್ ಮಾಡಂಗಿಲ್ಲ, ಉಲ್ಟಾ ಸುತ್ತ ಮಾಡೋದು ಅದೆಲ್ಲ ಮಾಡಂಗಿಲ್ಲ. ಕರೆಕ್ಟಾಗಿ ಎಡಗಡೆಯಿಂದ ಬಲಗಡೆ ಹೋಗ್ಬೇಕು, ಕ್ಲಾಕ್ ವೈಸ್. ಓಕೆನಾ? 4 ಸರಿ ಮಾಡಾದ್ಮೇಲೆ ಆಮೇಲೆ ನೀವು ನಮಸ್ಕಾರ ಮಾಡ್ಬೇಕು. ಮತ್ತೆ ವೃಂದಾಯ ತುಳಸಿ ದೇವಿಯಾಯ ಪ್ರಿಯಾಯ ಕೇಶವ ಸಚ
ಕೃಷ್ಣ ಭಕ್ತಿ ದೇವಿ ಸತ್ಯವತಿ ನಮೋ ನಮ 3 ಸರಿ ಮಾಡ್ಬಿಟ್ಟು ಆಮೇಲೆ ನಿಮ್ ಮ್ಯಾಟ್ ನ ಮಡ್ಸ್ಕೊಳ್ಳಿ. ಆಮೇಲೆ ತುಳಸಿನ ತೆಗೆದ್ಬಿಟ್ಟು ನೀವು ಸೈಡ್ಗೆ ಇಟ್ಕೊಳ್ಳಿ, ಇಲ್ಲ ಹೊರಗಡೆ ಇಟ್ಕೊಳ್ಳಿ, ಏನಾರು ಮಾಡ್ಬೋದು. ಆಮೇಲೆ ಜಲ ಅರ್ಪಿಸ್ಬೇಕು. ಯಾವಾಗ ನೀವು ಯಾನಿ ಕಾನಿಚ ಮಾಡ್ತಿರಲ್ವಾ, ಅವಾಗ ವೃಂದೇ ದೇವಿಗೆ ಜಲ ಅರ್ಪಿಸ್ಬೇಕು, ನೀರ್ ಅರ್ಪಿಸ್ಬೇಕು. ಓಕೆನಾ? ಇದು ತುಳಸಿ ಪೂಜೆ ಮಾಡುವಂತ ವಿಧಾನ. ನಾನು ವಿಡಿಯೋನ ಕಳಿಸ್ಕೊಡ್ತೀನಿ. ಅದು ಎಷ್ಟು ಡೀಟೇಲ್ ಆಗಿದೆ ನಂಗೆ ಗೊತ್ತಿಲ್ಲ, ಒಂದ್ಸಲ ಚೆಕ್ ಮಾಡ್ಬಿಟ್ಟು ಕಳಿಸ್ತೀನಿ ನಾನು. ಓಕೆ, ಡೈಲಿ ಹೀಗೆ ಮಾಡ್ಬೇಕಾ ಮಾತಾಜಿ? ಡೈಲಿ ಹೀಗೆ ಮಾಡ್ಬೇಕು. ಇದೇ ಮಾಡೋ ರೀತಿ, ಹ್ಮ್. ಇದು ಮಾಡೋ ರೀತಿ, ಇದು ಮಾಡೋ ಪ್ರೊಸೀಜರ್, ಇದು ಈ ತರ ಆರತಿ ಮಾಡ್ಬೇಕು. ಇದು ಜಾಸ್ತಿ ಟೈಮ್ ಏನ್ ತಗೊಳಲ್ಲ. ಹಬ್ಬ 7 ನಿಮಿಷ ತಗೊಳತ್ತೆ ಅಷ್ಟೇ. ನೀವು 1 ರೌಂಡ್ ಜಪ ಮಾಡೋಷ್ಟಿಗೆ ಇದು ತುಳಸಿ ಆರತಿನ ಹೋಗುತ್ತೆ. ನಾವೇನ್ ಯಾರು ರಿಪೀಟ್ ಮಾಡೋರು ಯಾರು ಇರಲ್ವಲ್ಲ, ನಾವೊಬ್ರೇ ಹಾಡೋರು, ನಾವೇ ಮಾಡೋರು ತಾನೆ. ಸೊ ಅದು ಏನು ಜಾಸ್ತಿ ಟೈಮ್ ತಗೊಳಲ್ಲ. ಡಿವೋಟಿಸ್ ಇದ್ರೆ ನಾವು ರಿಪೀಟ್ ಮಾಡ್ತೀವಲ್ವಾ, ಒಬ್ರು ಹೇಳ್ತಾರೆ ಮೊದಲನೇ ಲೈನು ಮತ್ತೆ ರಿಪೀಟ್ ಮಾಡ್ತೀವಿ. ಸೊ ಅದು ಕೀರ್ತನೆ ಇರೋದ್ರಿಂದ ಒಂದ್ 10 ನಿಮಿಷ ಆಗತ್ತಷ್ಟೇ. ನೀವು ಮಾಯಾಪುರ್ ಮಂಗಳಾರತಿಯಲ್ಲಿ ನೋಡ್ತೀರಾ 10 ನಿಮಿಷ ಆಗದದು. ನಾವು ಮನೇಲಿ ಮಾಡಿದ್ರೆ ಇನ್ನೂ ಕಮ್ಮಿ, 5 ರಿಂದ 7 ನಿಮಿಷದಲ್ಲಿ ನಾವು ಆಗೋಗ್ಬಿಡುತ್ತೆ. ಬರೀ ದೀಪ ಹಚ್ಬಿಟ್ಟು ಕಡ್ಡಿ ತೋರಿಸ್ತಿದ್ವಿ ಮಾತಾಜಿ ಇಷ್ಟು ದಿನ. ಇದು ಮೂರು ಅದು ಬೇಸಿಕ್, ತುಂಬಾ ಕಮ್ಮಿ ಅದು. ಇದು ಹೌದು. 3 ಸ್ಟ್ಯಾಂಡರ್ಡ್ ಇದ್ದಂತೆ. ಸರಿ ಸರಿ, ಓಕೆ ಮಾತಾಜಿ. ಊದಿನ ಕಡ್ಡಿ, ದೀಪ ಮತ್ತೆ ತುಪ್ಪದ ದೀಪ, ಎಸ್ಪೆಷಲಿ ತುಪ್ಪದ ದೀಪ. ಆರತಿ ತೋರ್ಸಿದ್ರೆ ತುಪ್ಪದ ದೀಪನೇ ತೋರಿಸ್ತೀವಿ. ಬಾಕಿ ನೀವು ಹಚ್ಕೊಳ್ಳೋದಿಕ್ಕೆ ಅದಕ್ಕೆ ಎಣ್ಣೆ ಉಪಯೋಗಿಸಿ ಪರವಾಗಿಲ್ಲ, ಅದಕ್ಕೆ ಎಣ್ಣೆ ಉಪಯೋಗಿಸಿದ್ರು ಪರವಾಗಿಲ್ಲ. ಆರತಿಗೆ ಮಾತ್ರ ಕೃಷ್ಣನ ಆರತಿ, ತುಳಸಿ ಆರತಿಗೆ ಮಾತ್ರ ಒಂದು ತುಪ್ಪದ ಒಂದು ಬತ್ತಿ ಇಡ್ಲೇಬೇಕು. ಸರಿ ಮಾತಾಜಿ. ಆಮೇಲೆ 4 ಹೂವು ಇಟ್ಕೊಳ್ಳಿ. ನೀವೇ ಗಿಡ ಇಟ್ಕೊಳ್ಳಿ ಮನೇಲಿ, ಇಲ್ಲ ಹೂವು ಅಂಗಡಿಯಿಂದ ತರ್ತೀರ ಅಂತ ನಿಮ್ಗೆ ಚಾಯ್ಸ್ ಅದು. ಸರಿ ರೀತಿ ಹೂವು ಅರ್ಪಿಸಿ. ಓಕೆನಾ? ಸರಿ, ಓಕೆ ಮಾತಾಜಿ. ಮಾತಾಜಿ ನೆನ್ನೆದು ಇವತ್ತಿಂದ 2 ಕಳ್ಸಿ ಮಾತಾಜಿ, ಇದ್ರದ್ದು ರೆಕಾರ್ಡಿಂಗ್ ಇದೆ. ಎಸ್, ಅಲ್ಲಿ ಸೆಂಡ್ ಮಾತಾಜಿ. ಓಕೆ, ಇಷ್ಟೇ ಇಂಪಾರ್ಟೆಂಟ್ ಇದ್ದಿದ್ದು ತುಳಸಿ ಆರತಿ ಬಗ್ಗೆ. ಆಯ್ತಾ? ಎಲ್ಲರೂ ತುಳಸಿ ಆರತಿ ಕಲ್ತ್ಕೋಬೇಕು. ತುಳಸಿ ಆರತಿ ತುಂಬಾ ಮುಖ್ಯ. ತುಳಸಿ ಆರತಿ ನಾವ್ ಐ ಥಿಂಕ್ ವೈಷ್ಣವ ಭಜನಲ್ಲೂ ಕಲ್ತಿದೀವಿ ಸ್ವಲ್ಪ. ಕೆಲವ್ರಿಗೆ ಬರತ್ತೆ, ಕೆಲವ್ರಿಗೆ ಬರಲ್ಲ. ಬಟ್ ಎಲ್ಲರೂ ಕಂಪಲ್ಸರಿ ಕಲ್ತ್ಕೋಬೇಕು ತುಳಸಿ ಆರತಿ. ಯಾಕಂದ್ರೆ ಡೈಲಿ ತುಳಸಿ ಆರತಿ ಅನ್ನೋದು ಫಸ್ಟ್ ಲೆವೆಲ್, ಅದು ಭಕ್ತಿದಲ್ಲಿ ಫಸ್ಟ್. ಅದಕ್ಕೆ ನೋಡಿ ನಮ್ಮ ಕೃಷ್ಣ ಸಾಧಕ ಭಕ್ತಿ ವೃಕ್ಷ ಮಾಡ್ಯೂಲ್ ಅಲ್ಲೂ ಫಸ್ಟ್ ತುಳಸಿ ಆರತಿನೇ ಇರೋದು. ಕೃಷ್ಣನ ಆರತಿ ಬಗ್ಗೆ ಇಲ್ಲಿ ಹೇಳಿಲ್ಲ ಅಲ್ವಾ, ನಾವೆಲ್ಲೂ ಕೃಷ್ಣ ಆರತಿ ಚರ್ಚೆ ಮಾಡ್ತಾ ಇಲ್ಲ. ಕೃಷ್ಣನ ಆರತಿ ಆಮೇಲೆ ಬರುತ್ತೆ, ಫಸ್ಟ್ ತುಳಸಿ ಆರತಿ. ತುಳಸಿ ಮಾಡ್ತಾ 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 ನಮ್ಗೆ ಕೃಷ್ಣನ ಮೇಲೆ ಶ್ರದ್ಧೆ ಬರುತ್ತೆ. ತುಳಸಿ ಆರತಿ ಆದ್ಮೇಲೆ ಕೃಷ್ಣನ್ ಆರತಿ ಮನೆ ಒಳಗ ಆಮೇಲೆ ಮಾಡ್ಬೇಕಾ ಮಾತಾಜಿ? ಕೃಷ್ಣನ ಆರತಿ ಆಲ್ರೆಡಿ ಮಾಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ಕೃಷ್ಣನ ಆರತಿ ಮಾಡ್ಬಿಟ್ಟು ಆಮೇಲೆ ತುಳಸಿ ಆರತಿ ಮಾಡಿ. ಕೃಷ್ಣನ ಆರತಿ ಇನ್ನು ಮನೇಲಿ ಆರತಿನೇ ಇನ್ನು ಶುರು ಮಾಡಿಲ್ಲ ಅನ್ನೋರು ಮಿನಿಮಮ್ ತುಳಸಿ ಆರತಿ ಮಾಡ್ಬೇಕು ಕನಿಷ್ಠ. ತುಳಸಿ ದೇವಿಗಾರು ಪೂಜೆ ಮಾಡಿದ್ರೆ ನಮ್ಗೆ ಭಕ್ತಿ ಬರುತ್ತೆ ಅನ್ನೋದಿಕ್ಕೆ. ಕೃಷ್ಣನ ಆರತಿ ಆಗ್ಲೇ ಮಾಡ್ತಾ ಇದ್ದೀರಾ ಮನೇಲಿ, ಕೃಷ್ಣನ್ ಫೋಟೋ ಇದೆ ಮನೇಲಿ, ಕೃಷ್ಣಂಗ್ ದೀಪ ಮತ್ತೆ ಊದಿನ ಕಡ್ಡಿ ಹೂ ತೋರಿಸ್ತಿದ್ದೀರಾ ಅಂದ್ರೆ ಫಸ್ಟ್ ಕೃಷ್ಣಂಗ್ ಮಾಡಿ, ಅದಾದ್ಮೇಲೆ ತುಳಸಿಗ್ ಮಾಡಿ. ಓಕೆ, ನಮ್ಮ ಮಾಯಾಪುರ ಟಿವಿದಲ್ಲಿ ಮಂಗಳಾರತಿಯಲ್ಲಿ ಏನ್ ನೋಡ್ತೀವಿ ನಾವು? ಫಸ್ಟ್ ಮಂಗಳಾರತಿ, ಅದಾದ್ಮೇಲೆ ನರಸಿಂಹ ಆರತಿ, ಅದಾದ್ಮೇಲೆ ತುಳಸಿ ಆರತಿ. ಅದು ಆರ್ಡರ್. ಅಂದ್ರೆ ಮತ್ತೆ ತುಳಸಿ ಬುಕ್ ಅಲ್ಲಿ ನಾನು ಮೊನ್ನೆ ಓದ್ತಾ ಇದ್ದೆ. ತುಳಸಿ ಆರತಿನ ಸೂರ್ಯೋದಯ ಆದ್ಮೇಲೆ ಮಾಡ್ಬೇಕಂತೆ, ಸಾಯಂಕಾಲ ಸೂರ್ಯೋದಯಕ್ಕಿಂತ ಇಲ್ಲ, ಸೂರ್ಯೋದಯ ಒಳಗಡೆ ಮಾಡ್ಬೇಕು. ಹೌದು, ಸೂರ್ಯೋದಯ ಒಳಗಡೆ ಮಾಡ್ಬೇಕು. ಇದು 5:45, 5:15, 6 ಗಂಟೆ ಒಳಗೆ ಮಾಡಿ ಮುಗಿಸ್ಬೇಕು. ಯಾಕಂದ್ರೆ 6 ಗಂಟೆ ಮೇಲೆ ಜಲ ಅರ್ಪಿಸಂಗಿಲ್ಲ, ನಾ ಹೇಳಿದ್ನಲ್ವಾ ನಿಮ್ಗೆ, ಜಲ ಹಾಕಂಗಿಲ್ಲ 6 ಗಂಟೆ. ಸೂರ್ಯಾಸ್ತಕ್ಕಿಂತ ಮುಂಚೆ ಮಾಡ್ಬೇಕು. ಬೆಳಿಗ್ಗೆ ಸ್ವಲ್ಪ ಸೂರ್ಯೋದಯ ಅಂದ್ರೆ ಬೆಳಕ ಅಂದ್ರೆ ಎಲ್ಲಾ ಆರತಿ ಆದ್ಮೇಲೆ ಆಮೇಲೆ ಮಾಡ್ಬೇಕು. ಅಂದ್ರೆ ಸ್ವಲ್ಪ ಕತ್ಲಿದ್ದಾಗೇನೋ ಮುಟ್ಬಾರ್ದು ತುಳಸಿನ ಅಂತ ಕೊಟ್ಟಿದ್ರು ಬುಕ್ ಅಲ್ಲಿ ಮಾತಾಜಿ. ಯಾವ ಬುಕ್? ತುಳಸಿ ಮಹಾರಾಣಿದೆ. ಯಾರು ಬರ್ದಿರೋದು ಅದು? ನೋಡ್ತೀನಿ ಪ್ರಭುಪಾದರದೇ ಇರ್ಬೇಕು, ಯಾಕಂದ್ರೆ ನಂಗೆ ಶೋಭಾ ರಾಧಿಕಾ ಮಾತಾಜಿ ಕೊಟ್ಟಿದ್ರು. ಓಕೆ, ಸೊ ಅದಕ್ಕೆ ನೋಡಿ ನಾವು ಮಂಗಳಾರತಿ ಶುರು ಮಾಡೋದು 4:15, ಹೌದಾ? 4:15 ಕರೆಕ್ಟ್ ಆಗಿ ಶುರು ಮಾಡಿದ್ರೆ ಮಂಗಳಾರತಿ 5 ಗಂಟೆಗೆಲ್ಲ ಮುಗಿಯತ್ತೆ. 4:50 ಮುಗಿಯತ್ತೆ. 5:05 ಮುಗಿಯತ್ತೆ. 5ರಿಂದ 5:10 ನರಸಿಂಹ ಆರತಿ ನಡೆಯುತ್ತೆ. 5:10ಕ್ಕೆ 5:15ಗೆ 5:10 ತುಳಸಿ ಆರತಿ ಮಾಡ್ತಾರೆ. ಅಷ್ಟೊತ್ತಿಗೆ ಸೂರ್ಯೋದಯ ಏನಾಗಿರಲ್ಲ. ಬಟ್ ಇದು ಪ್ರಭುಪಾದ್ ಆಚಾರ್ಯರು ಕೊಟ್ಟಿರುವಂತ ಸಿಸ್ಟಮ್ ಇದು.
ಓಕೆ, ಸೂರ್ಯೋದಯ ಸೂರ್ಯಾಸ್ತ ಕನೆಕ್ಷನ್ ಇದೆ. ಸೂರ್ಯೋದಯ ಬಗ್ಗೆ ಏನೋ ಹೇಳಿದೆ, ಯಾಕಂದ್ರೆ ನಾವು ಬ್ರಹ್ಮ ಮುಹೂರ್ತದಲ್ಲಿ ಆರತಿ ಮಾಡೋದು. ಓಕೆ, ಸೂರ್ಯನ ಜೊತೆ ಏನೋ ಸಂಬಂಧ ಇಲ್ಲ. ಬಟ್ ಸಾಯಂಕಾಲ ಮಾತ್ರ ಸೂರ್ಯಾಸ್ತ ಒಳಗಡೆ ನಾವು ಜಲ ಅರ್ಪಿಸ್ಬೇಕು. ಆರತಿ ನಾವು ಮಾಡಬಹುದು, ಯಾವಾಗ್ಲಾರು ಮಾಡ್ಬೋದು ಆರತಿ. ಸೂರ್ಯಾಸ್ತ ಆದ್ಮೇಲೂ ಮಾಡ್ಬೋದು. ಜಲ ಮಾತ್ರ 6 ಗಂಟೆ ಆದ್ಮೇಲೆ ಅರ್ಪಿಸ್ಬೇಡಿ ಅಷ್ಟೇ. 6 ಗಂಟೆ ಆದ್ಮೇಲೆ ಜಲ ಹಾಕ್ಲೇಬಾರ್ದ ಮಾತಾಜಿ? ಜಲ ತುಳಸಿ ಹಾಕ್ಬೇಡಿ, ಬರೀ ಆರತಿ ಮಾಡಿ ಅಷ್ಟೇ. ಬರೀ ಊದಿನ ಕಡ್ಡಿ ಅಲ್ಲ, ಗಿಡಕ್ಕೆ ನೀರು ಹಾಕ್ಬಾರ್ದ ಮಾತಾಜಿ? ಗಿಡ ಮುಟ್ಟಂಗಿಲ್ಲ, ಗಿಡಕ್ ನೀರ್ ಹಾಕಂಗಿಲ್ಲ, ಗಿಡ ಮುಟ್ಟಂಗಿಲ್ಲ. ಯಾವಾಗ? ಸಾಯಂಕಾಲ ಸಾಯಂಕಾಲ. ಓಕೆ ಮಾತಾಜಿ, ಗಿಡಕ್ ಡಿಸ್ಟರ್ಬ್ ಮಾಡಂಗಿಲ್ಲ ಅಂತ, ಅದಕ್ಕೆ ಜಲ ಅರ್ಪಿಸ್ಬೇಡಿ ಅಂತ ಹೇಳ್ತಾರೆ. ಹೌದಾ 6 ಮಾತಾಜಿ? ಗಂಟೆ ಆದ್ಮೇಲೆ ಜಲ ಅರ್ಪಿಸ್ಬೇಡಿ ಅಷ್ಟೇ. ಬಾಕಿ ಟೈಮ್ ಅಲ್ಲೆಲ್ಲ ಮಧ್ಯೆ ಮಾಡ್ಬೋದು. ಹಾಕ್ಬಿಡ್ತೀವಿ ಮಾತಾಜಿ. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಮಾಡಿ ಮಾತಾಜಿ. ಓಕೆ, ಅಷ್ಟೇ. ಇಷ್ಟೇ ಮಾತಾಜಿ. ಒಂದು ಹರೇ ಸಿಂಪಲ್ ಕೃಷ್ಣ 6 ಗಂಟೆ ತನಕ ಮಾಡಿ. ದಂಡಾತ್ಮ ಮಾತಾಜಿ, ಗೊತ್ತಾಗಿರ್ಲಿಲ್ಲ ಇಷ್ಟ ದಿನ. ಹರೇ ಕೃಷ್ಣ ಮಾತಾಜಿ. ಹಾ, ಮಾತಾಜಿ, ಇದು ಎಲ್ಲ ಒಂದ್ ಸ್ವಲ್ಪ ನಿಯಮಬದ್ಧವಾಗಿ ಒಂದ್ ಪ್ರಿಂಟ್ ಔಟ್ ಮಾಡಿ ಕಳ್ಸ್ಕೊಡ್ತೀರಾ ಮಾತಾಜಿ? PDF ಆಗ್ಬೋದಾ ಮಾತಾಜಿ? ಇದು ಮಾತಾಜಿ ಇದೇ ಬುಕ್ ಅಲ್ಲಿ ಇದೆ. ಓಕೆ, ಇವಾಗ ನಾ ಎಕ್ಸ್ಪ್ಲೈನ್ ಮಾಡಿರೋದಾ? ಈಗ ನೀವ್ ಎಕ್ಸ್ಪ್ಲೈನ್ ಮಾಡಿರೋದಾದ್ರೆ ಇದು ಹಿಂಗ್ ಹೇಳಿದ್ರೆ ಕನ್ಫ್ಯೂಸ್ ಆಗ್ತಾ ಇದೆ ಮಾತಾಜಿ. ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಹಿಂಗೆ ಬರ್ದಿರೋದಿದ್ರೆ ಕ್ಲಿಯರ್ ಆಗಿ ತಿಳಿಯತ್ತೆ ಅನ್ಸುತ್ತೆ ಮಾತಾಜಿ. ನೀವು ಬರ್ಕೊಳ್ಳಿ Confuse ಮಾತಾಜಿ, ನಾನು ಆಗ್ತಾ ಇದೆ. ಹೇಳ್ತೀನಿ, ನೀವು ಬರ್ಕೊಳ್ಳಿ. ನಾನು ನಿಮ್ಗೆ ಹೇಳ್ತಿದ್ದೀನಿ ನೋಡಿ, ರೆಕಾರ್ಡ್ ನೀವು ಮಾಡಿ ನೋಟ್ ಕಳ್ಸ್ಬಿಡಿ ಮಾಡ್ಕೊಳ್ಳಿ. ಮಾತಾಜಿ, ವಾಯ್ಸ್ ರೆಕಾರ್ಡ್ ಅಲ್ಲೇನೆ. ಇದ್ರ ರೆಕಾರ್ಡಿಂಗ್ ಇದೆ, ನಾನು ಸಪರೇಟ್ ವಾಯ್ಸ್ ರೆಕಾರ್ಡಿಂಗ್ ಮಾಡಿ ಕಳಿಸ್ತೀನಿ. ಓನ್ಲಿ ಆರ್ತಿದು. ಓಕೆ ಮಾತಾಜಿ. ಅಂದ್ರೆ ಓಕೆನಾ? ಯಾವ್ಯಾವ ಟೈಮ್ಗೆ ಹೆಂಗ್ ಮಾಡ್ಬೇಕು ಅಂತ ನಮ್ಗೆ ಅಷ್ಟು ಗೊತ್ತಿಲ್ಲ ಮಾತಾಜಿ. ಕನ್ಫ್ಯೂಸ್ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ನೀವು. ಇದು ಸೂರ್ಯೋದಯ ಸೂರ್ಯಾಸ್ತ ಏನು ಕನೆಕ್ಷನ್ ಇಲ್ಲ. ಜಸ್ಟ್ ನೀರ್ ಮಾತ್ರ 6 ಗಂಟೆ ಆದ್ಮೇಲೆ ಅರ್ಪಿಸ್ಬೇಡಿ, ಒಂದ್ ರೂಲ್ ಆಯ್ತಾ. ಎರಡನೇದೇನಪ್ಪಾ, ಆರತಿ ಹೇಗ್ ಮಾಡೋದು ಪ್ರೊಸೀಜರ್. ಆರತಿಗೆ ಏನೇನ್ ಬೇಕು ಸಾಮಗ್ರಿ? ತಟ್ಟೆ ಇರ್ಬೇಕು, ಆರತಿ ತಟ್ಟೆ ಇರ್ಬೇಕು. 3 ಐಟಮ್. ಮೂರ್ ಐಟಮ್ ಅಲ್ಲಿ ಏನು? ಊದಿನ ಕಡ್ಡಿ, ದೀಪ, ಹೂವು. ಈ 3 ಅರ್ಪಿಸ್ತೀವಿ. ಅರ್ಪಿಸ್ಬೇಕಾದ್ರೆ ಹೆಂಗ್ ಅರ್ಪಿಸ್ತೀವಿ? ಸುಮ್ನೆ ಶಬ್ದ ಇಲ್ಲದೆ ಮಾಡೋದಿಲ್ಲ ನಾವು, ಅಲ್ವಾ? ಗಂಟೆ ಹೊಡ್ಕೊಂಡ್ ಮಾಡ್ತೀವಿ, ಹೌದಾ ಮಾತಾಜಿ? ಸೊ ಗಂಟೆ ಇರ್ಬೇಕು. ಆಮೇಲೆ ಡೈರೆಕ್ಟ್ ಆಗಿ ಪೂಜೆ ಮಾಡಕ್ ಶುರು ಮಾಡ್ತೀವಾ? ಇಲ್ಲ, ನಮ್ಮನ್ನ ನಾವು ಪವಿತ್ರಗೊಳಿಸ್ಕೋಬೇಕು, ಅಲ್ವಾ? ನಾವು ಪವಿತ್ರಗೊಳಿಸ್ಕೊಳ್ಳೋದಿಕ್ಕೆ ಫಸ್ಟ್ ಆಚಮನ ಮಾಡ್ತೀವಿ. ಆಚಮನ ಮಾಡ್ಕೊಂಡು ಆರತಿ ಮಾಡಕ್ ಶುರು ಮಾಡ್ತೀವಿ. ಓಕೆನಾ? ಸೊ ಆಚಮನ ಮಾಡೋ ವಿಧಾನ ನಾನು ಕಳಿಸ್ಕೊಡ್ತೀನಿ ನಿಮ್ಗೆ. ಆಚಮನ ಹೇಗ್ ಮಾಡೋದು ಕಳಿಸ್ಕೊಡ್ತೀನಿ ನಿಮ್ಗೆ, ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗತ್ತೆ ನಿಮ್ಗೆ. ಹರೇ ಓಕೆನಾ? ಕೃಷ್ಣ ಆಚಮನ ಮಾತಾಜಿ, ಕೆಲವ್ರು ಹೇಳ್ತಾರೆ ಒಂದ್ ತೊಟ್ಟ ಹಾಲ್ ಹಾಕ್ಬೇಕು ಅಂತ, ಹೌದಾ ಮಾತಾಜಿ ಗಿಡಕ್ಕೆ? ಏನೋಪ್ಪ, ನಮ್ಮ ಆಚಾರ್ಯರ ಹತ್ರ ಹೇಳಿಲ್ಲ ಮಾತಾಜಿ. ಸರಿ ಮಾತಾಜಿ. ನಮ್ಮ ಹರೇ ವೈಷ್ಣವ ಕೃಷ್ಣ ಮಾತಾಜಿ. ಆಚಮನ ಹರೇ ಮಾಡೋ ಕೃಷ್ಣ. ಬಟ್ಲಿ ಇರುತ್ತಲ್ಲ ಮಾತಾಜಿ, ಇವಾಗ ಅದು ಕೃಷ್ಣಂದ ಪೂಜೆ ಅದು ಆರತಿ ಮಾಡ್ಬೇಕಾದ್ರೆ, ಆಮೇಲೆ ತುಳಸಿ ಆರತಿ ಮಾಡ್ಬೇಕಾದ್ರೆ ಅದೊಂದೇ ಬಟ್ಲಿ ಇದ್ರೆ ಪರವಾಗಿಲ್ಲ, ಇನ್ ಎರಡಕ್ಕೂ ಒಂದೊಂದ್ ಬೇರೆ ತಗೋಬೇಕಾ? ಎರಡಕ್ಕೂ ಬೇರೆ ಬೇರೆ ಇಡಿ. ಕೃಷ್ಣಂಗ್ ಬೇರೆ ಇಡಿ, ನಿಮಗ್ ಬೇರೆ ಇಟ್ಕೊಳ್ಳಿ. ಅಂದ್ರೆ ಮಾತಾಜಿ ಅದೇ ಇದ್ರಲ್ಲಿ ಮಂದಿರದಲ್ಲಿ ನಾವು ಗಂಗಾಜಲ, ಗಂಗಾಜಲ ಹೇಳ್ತಿರೋದ ನೀವು? ಆಚಮನ್ ಬಟ್ಲು. ಆಚಮನ ಹೇಳ್ತಾ ಇರೋದ? ಹೌದು, ಆಚಮನ ನಿಮಗ್ ಬೇರೆ ಇಟ್ಕೊಳ್ಳಿ, ಕೃಷ್ಣಂಗ್ ಬೇರೆ ಇಡಿ ಮಾತಾಜಿ. ಅಲ್ಲ ಮಾತಾಜಿ, ತುಳಸಿ ಪೂಜೆ ಅಂದ್ರೆ ತುಳಸಿ ಆರತಿ ಮಾಡ್ಬೇಕಾದ್ರೆ ಅಲ್ಲಿ ಆಚಮನ ಜಲ ಅರ್ಪಿಸ್ತಿರಲ್ವಾ, ಆ ಜಲ ಬೇರೆ ಇಟ್ಕೊಳ್ಳಿ ಅಂತಿರೋದ್ ನಾನು. ಅದೇ ನೀರಲ್ಲಿ ನೀವು ಆಚಮನ ಮಾಡ್ಕೊಂಡು ಅದೇ ನೀರ್ ತುಳಸಿಗೆ ಹಾಕಕ್ ಹೋಗ್ಬೇಡಿ. ನಿಮ್ಗೆ ಆಚಮನ ಬೇರೆ ಇಟ್ಕೊಳ್ಳಿ. ಓಕೆನಾ? ಇಲ್ಲಿ ತುಳಸಿ ಹತ್ರ ಒಂದ್ ಬೇರೆ ಕಪ್ಪಲ್ಲಿ ನೀರ್ ಹಾಕೊಂಡು ಅದ್ರಲ್ಲಿ ಗಂಗಾ 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 ಹೇಳ್ಕೊಂಡು, ಗಂಗಾ ಇದ್ರೆ ಗಂಗಾ ಅರ್ಪಿಸಿ, ಗಂಗಾ ಬೆರೆಸಿ, ಅದ್ರಲ್ಲಿ ಗಂಗಾ ನೀರು ಬೆರೆಸ್ಬಿಟ್ಟು ಅವಾಗ ತುಳಸಿಗೆ ಅರ್ಪಿಸಿ. ಆಯ್ತಾ? ಸರಿ ಮಾತಾಜಿ. ಆಮೇಲೆ ತುಳಸಿ ಎಲೆ ನಾನು ಕೀಳ್ತೀನಿ ಮಾತಾಜಿ. ಇವಾಗ ಯಾವ್ದಕ್ ಪೂಜೆ ಮಾಡ್ತೀವಿ ಆ ಗಿಡದ ಎಲೆ ಕೀಳ್ಬಾರ್ದ ಮಾತಾಜಿ? ಆತರ ಏನು ಇಲ್ಲ, ಆತರ ಏನು ಇಲ್ಲ ಮಾತಾಜಿ, ಎಲ್ಲೂ ಹೇಳಿಲ್ಲ. ನೀವು ಕೃಷ್ಣಂಗ್ ಅರ್ಪಿಸೋದಿಕ್ಕೆ ದ್ವಾದಶಿ ದಿವಸ, ದ್ವಾದಶಿ ಮಾತ್ರ ಕೀಳಂಗಿಲ್ಲ ಅಷ್ಟೇ. ಹೇಳಿದ್ನಲ್ವ, ಏಕಾದಶಿ ತುಳಸಿ ಮಾಡಿರ್ತಾಳೆ, ಹಾಗಾಗಿ ದ್ವಾದಶಿ ತೆಗಿಯಂಗಿಲ್ಲ. ಅದೊಂದ್ ಸ್ವಲ್ಪ ನೀವು ನೋಡ್ಕೋಬೇಕಾಗತ್ತೆ. ದ್ವಾದಶಿ ಯಾವತ್ ಬರುತ್ತೆ, ಏಕಾದಶಿ ಯಾವತ್ ಬರುತ್ತೆ ಅನ್ನೋದು ನೋಡ್ಕೊಂಡು ನೀವು ತೆಗಿಬೇಕಾಗತ್ತೆ. ಅದಕ್ಕೆ ಹುಷಾರಾಗಿ ನೋಡ್ಕೋಬೇಕು. ಯಾಕಂದ್ರೆ ಒಂದೊಂದ್ಸರಿ ನಮ್ಗೆ ಅದು ದ್ವಾದಶಿ ಮತ್ತೆ ಏಕಾದಶಿ ಎರಡು ಓವರ್ಲ್ಯಾಪ್ ಆಗತ್ತೆ ಒಂದೊಂದ್ಸರಿ, ಅಲ್ವಾ? ನಾವು ದ್ವಾದಶಿ ದಿನ ಉಪವಾಸ ಮಾಡ್ತಿರ್ತೀವಿ. ಸೊ ಹಾಗಾಗಿ ಅದು 2 ಸಮಯ ನೋಡ್ಕೊಂಡು ನೀವು ತೆಗಿಬೇಕು. ಇಲ್ಲ ಮುಂಚೆನೆ ತೆಗೆದಿಟ್ಕೊಳ್ಳಿ. ಏಕಾದಶಿ ದ್ವಾದಶಿ 2 ದಿನ ತೆಗಿಯಕ್ ಹೋಗ್ಬೇಡಿ ಅಷ್ಟೇ, ಆಯ್ತಾ? 2 ದಿನ ತೆಗಿಯಕ್ ಹೋಗ್ಬೇಡಿ, ಮುಂಚೆನೆ ತೆಗೆದಿಟ್ಕೊಂಬಿಡಿ ತುಳಸಿನ. ಸಿಂಪಲ್.
ಓಕೆನಾ? ಕೇಳಿಸ್ತಾ ಇಲ್ಲ. ಓಕೆನಾ ಮಾತಾಜಿ? ಇನ್ನೇನಾದ್ರು ಇದ್ದ ಪ್ರಶ್ನೆ ನಿಮ್ಗೆ? ಫ್ರಿಡ್ಜ್ ಅಲ್ಲಿ ಮಾತಾಜಿ ಇಡಬಾರ್ದಲ್ಲ ಮಾತಾಜಿ ತುಳಸಿ ಎಲೆನ? ಆತರ ಏನಿಲ್ಲ ಮಾತಾಜಿ, ಇದು ಇಡ್ಬೋದು. ಇಡಬಹುದು. ಮಾತಾಜಿ ಶುಕ್ರವಾರ ಮತ್ತು ಮಂಗಳವಾರ ತೆಗಿಯೋಂಗಿಲ್ವಲ್ಲ ತುಳಸಿ? ಇಲ್ಲ ಮಾತಾಜಿ, ಆತರನೂ ಏನಿಲ್ಲ. ನಮ್ ತೆಗಿಬೋದಾ? ಶಾಸ್ತ್ರದ ಪ್ರಕಾರ ಓನ್ಲಿ ತೆಗಿಬೋದು ಮಾತಾಜಿ. ಓ, ಏಕಾದಶಿ ಮತ್ತು ದ್ವಾದಶಿ ಎರಡೇ ದಿನ. ನಾವು ಬಳಸೋದು ಕೃಷ್ಣನ್ ಸೇವೆಗೋಸ್ಕರ, ಹಾಗಾಗಿ ನಾವು ಓನ್ಲಿ ಏಕಾದಶಿ ದ್ವಾದಶಿ ಮಾತ್ರ ತೆಗ್ದಿ ಅವತ್ತಿನ ದಿನ ಪ್ಲಕ್ ಮಾಡಲ್ಲ, ಅಷ್ಟೇ, ಮುರಿಯಲ್ಲ. ಅದೇ ಬಟ್ ಗೊತ್ತಾಯ್ತು ಬಾಕಿ ಗೊತ್ತಾಯ್ತು ಮುಂಚೆ ತೆಗ್ದಿಟ್ಕೊಂಡಿರ್ತೀವಿ. ಮಾತಾಜಿ. ಆಮೇಲೆ ತುಳಸಿಗೆ ದೀಪ ಹಚ್ಚಾಗ ಬೆಳಿಗ್ಗೆನೂ ಸಾಯಂಕಾಲನೂ 2 ಟೈಮ್ಸ್ ಹಚ್ಬೇಕಾ? ಒಂದ್ಸರಿ ಆದ್ರೆ ಒಂದ್ಸರಿ ನಾ ಹಚ್ಚಿ, ಈವ್ನಿಂಗ್ ಸಾಯಂಕಾಲ ದಿನ ಹಚ್ತಾ ಮೂರು ಇದ್ದೀನಿ. ಬೆಳಿಗ್ಗೆ ಹೊತ್ತು ಹಚ್ಚಿ. ಬರೀ ಅಗರಬತ್ತಿ, ಹೂವು, ಆಮೇಲೆ ಇದು ತೀರ್ಥ, ಇದು 3 ಮಾರ್ನಿಂಗ್ ಟೈಮ್ ಅಲ್ಲಿ ಹಾಕ್ತೇನೆ. ಈವ್ನಿಂಗ್ ದೀಪನು ಮತ್ತು ಇದು ಅಗರಬತ್ತಿನೂ ಹಾಕ್ತೇನೆ. ವೆರಿ ಗುಡ್. ತೀರ್ಥ ಹಾಕೋಂಗಿಲ್ಲ ಅಷ್ಟೊತ್ತಲ್ಲಿ, ಸಂಧ್ಯಾ ಸಾಯಂಕಾಲ ಬಂದ್ಬಿಡುತ್ತಲ್ವಾ, ಅವಾಗ ತೀರ್ಥ ಹಾಕಲ್ಲ. ತೀರ್ಥ ಸ್ನಾನ ಮಾಡಿದ ತಕ್ಷಣ ಹಾಕ್ತೇನೆ. ಓಕೆ, ವೆರಿ ಗುಡ್. ಆತರ ಸಾಕಲ್ಲ? ಸಾಕು ಸಾಕು ಸಾಕು. ಆಕ್ಚುಲಿ Just ನಾನು ನೀವು ಆರತಿ ಹೇಳಕ್ ಶುರು ಮಾಡಿ. ಆರತಿ ಅದು ಗೊತ್ತಾಯ್ತು. ನಾವು ತುಳಸಿನ ಹೊಗಳದಂಗೆ, ತುಳಸಿನ ಗುಣಗಾನ ಮಾಡ್ದಂಗೆ, ಅವಾಗ ನಮ್ ಭಕ್ತಿ ಬರತ್ತೆ, ಮುಟ್ಟತ್ತೆ. ಆಮೇಲೆ ನೀರ್ ಹಾಕುವಾಗ ಅದು ಬೃಂದಾವನೆ ಸ್ವಹ ಅಂತ ಹಾಕ್ಬಿಟ್ಟು ಅದು 3 ಟೈಮ್ಸ್ ಏನೋ ಹಾಕ್ಬೇಕಲ್ಲ, ಅದೇನೋ ಹೇಳ್ತಾರೆ ಆತರ. ಅದೇ ನೀರ್ ನಾವ್ ಹಾಕ್ಬೇಕಂದ್ರೆ ಮಾಡ್ತೀವಲ್ವಾ, ಯಾನಿ ಕಾನಿಚ ಪಾಪಾನಿ ಬ್ರಹ್ಮಾಚರಿ ಕಾನಿಚ ಮಾಡ್ತೀವಿ ಪ್ರದಕ್ಷಿಣೆ ಮಂತ್ರ. ಗೊತ್ತು ಗೊತ್ತು. ಆಗಿದ ತಕ್ಷಣ ಜಲ ಅರ್ಪಿಸ್ತೀವಿ ಅಷ್ಟೇ. ಜಲ ಕರೆಕ್ಟ್. ಅರ್ಪಿಸೋದ್ರಿಂದ ಆಮೇಲೆ ವೃಂದಾಯ ತುಳಸಿ ದೇವಿಯಾಯ ಪ್ರಿಯಾಯ ಕೇಶವಶ್ಚ ವೃಂದ ಪ್ರಣಾಮ ಅನ್ಕೋತೀವಿ. ಕರೆಕ್ಟ್ ಕರೆಕ್ಟ್. ಓಕೆನಾ ಮಾತಾಜಿ? ಅದು ಪ್ರೊಸೀಜರ್. ಅನ್ನಪೂರ್ಣ ಮಾತಾಜಿ, ಡೌಟ್ ಇದೆಯಾ? ಮೊದ್ಲು ಕೃಷ್ಣನ್ ಪೂಜೆ ಮಾಡ್ಬೇಕಾ ಮಾತಾಜಿ? ಫಸ್ಟ್ ಮೊದ್ಲು ತುಳಸಿ ಪೂಜೆ ಮಾಡ್ಬೇಕಾ ಮಾತಾಜಿ? ಫಸ್ಟ್ ಕೃಷ್ಣನ್ ಪೂಜೆ ಮಾತಾಜಿ. ನಮ್ಮ ಮಂಗಳಾರತಿ ಹೆಂಗ್ ಮಾಡ್ತೀವಿ ನಾವು ಮಾಯಾಪುರ ಟಿವಿದಲ್ಲಿ? ಫಸ್ಟ್ ಕೃಷ್ಣ ಆದ್ಮೇಲೆ ನರಸಿಂಹ ಆದ್ಮೇಲೆ ತುಳಸಿ. ಏನು ಮಾಡ್ತಾ ಮಾತಾಜಿ ಮಾರ್ನಿಂಗ್ ಡೈಲಿ ನೀರ್ ಹಾಕಿ ಪೂಜೆ ಮಾಡ್ತೀನಿ ಮಾತಾಜಿ. ಮುಟ್ಟಿ ಬಿಟ್ಟು ಪೂಜೆ ಮಾಡ್ತೀನಿ ಮಾತಾಜಿ. ನಾನು ಡೈಲಿ ನೀರ್ ಹಾಕಿಸಿ ಮುಟ್ಟಿ ಪೂಜೆ ಮಾಡ್ತೀವಿ ಮಾತಾಜಿ ನಾವು. ಅದೇ ಅರಿಶಿನ ಕುಂಕುಮ ಎಲ್ಲ ಅರ್ಪಿಸ್ತೀವಿ ಮಾತಾಜಿ. ಮಾತಾಜಿ ಅರ್ಶಿನ ಕುಂಕುಮ ಆಪ್ಷನಲ್ ಮಾತಾಜಿ, ಅದೆಲ್ಲ ನಮ್ಮ ವೈಷ್ಣವ ಪರಂಪರೆದಲ್ಲಿ ಬರೋದಿಲ್ಲ. ಬಟ್ ಬೇಕಾದ್ರೆ ಅರ್ಪಿಸ್ಬೋದು, ಅನ್ಕೊಂಡು ನೀವು ಕೊಡ್ಬೋದು. ಬಟ್ ಮೋಸ್ಟ್ ಇಂಪಾರ್ಟೆಂಟ್, ತುಂಬಾ ಮುಖ್ಯವಾಗಿರೋಂಥದ್ದು ಏನು ಅಂದ್ರೆ ಇವು ಉದ್ದಿನ ಕಡ್ಡಿ, ದೀಪ, ಹೂವು, ಆಮೇಲೆ ಜಲ ಅರ್ಪಿಸೋದು, ಇದು ತುಂಬಾ ಮುಖ್ಯವಾಗಿರುವಂತದ್ದು. ಅರ್ಶಿನ ಕುಂಕುಮ ಬೇಕಾದ್ರೆ ಕೊಡ್ಬೋದು. ಪೂಜೆ ಮಾಡುವಾಗ ಹಿಂಗೆ ಬಗ್ಗಿ ನಿಂತ್ಕೊಂಡು ನೆಲದ ಮೇಲೆ ನಿಂತ್ಕೊಂಡೇ ಮಾಡ್ತೀವಿ ಮಾತಾಜಿ. ನೀವ್ ಮ್ಯಾಟ್ ಹಾಕೋಬೇಕು ಅಂದ್ರ ಮಾತಾಜಿ? ಮ್ಯಾಟ್ ಹಾಕೋಬೇಕು, ಕಾಲಿಗೆ ಮ್ಯಾಟ್ ಹಾಕೋಬೇಕು. ಕಾಲ್ ಕೆಳಗಡೆ ಮ್ಯಾಟ್ ಇರ್ಬೇಕು, ಚಾಪೆ ಇರ್ಬೇಕು. ಏನಾದ್ರೂ ಒಂದ್ ಚಾಪೆ, ಬಟ್ಟೆದಿದ್ರೆ ಒಳ್ಳೇದು. ಮಾತಾಜಿ ಓಕೆನಾ? ಎಲ್ಲ ಇರತ್ತೆ ನಿಮ್ ಮನೇಲಿ, ಎಲ್ಲ ಇರತ್ತೆ. ಎಲ್ರ ಮನೇಲೂ ಇದ್ದೇ ಇರತ್ತೆ. ಗಂಟೆ ಇರತ್ತೆ, ತುಪ್ಪದ ದೀಪ ಹಚ್ಚಕ್ಕೆ ಏನಾದ್ರು ಇದು ಒಂದ್ ಚಿಕ್ಕ ತಟ್ಟೆ ಇಟ್ಕೊಳ್ಳಿ. ಯಾವ್ದು ಎಂಜಿಲ್ ತಟ್ಟೆಗಳು ಇಟ್ಕೋಬೇಡಿ ಅಷ್ಟೇ. ಇದೆಲ್ಲ ಯಾವ್ದು ಎಂಜಿಲ್ ತಟ್ಟೆಗಳಿಗೆ ಕನೆಕ್ಷನ್ ಇಲ್ಲ. ಅಲ್ಲೆಲ್ಲ ಪೂಜೆ ಸಾಮಗ್ರಿಗಳು ಬೇರೆ, ನಾವು ತಿನ್ನೋ ಪದಾರ್ಥಗಳು ಬೇರೆ, ತಟ್ಟೆಗಳು ಬೇರೆ. ಯಾವಾಗ್ಲೂ ಈ ವ್ಯತ್ಯಾಸ ಇಟ್ಕೊಳ್ಳಿ, ಓಕೆನಾ? ಆ ತಟ್ಟೆಗಳು ಬಳಸ್ಬೇಡಿ. ಸಪ್ರೇಟ್ ಆಗಿ ಒಂದು ಆರತಿಗೆ ತಟ್ಟೆ ಬೇರೆ ತಗೊಂಬನ್ನಿ. ಸಣ್ಣ ತಟ್ಟೆ, ಸಣ್ಣದ್ ಸಾಕು, 4 ಹೂ ಇಡಂಗಾದ್ರೂ ಸಾಕು. ಆ ತಟ್ಟೆ ಜೋಡಿಸ್ಕೊಂಡು ಇಟ್ಕೊಂಡು ಒಂದ್ ಪ್ರಭುಪಾದ ಫೋಟೋ ಇಟ್ಕೊಂಡು ಯಾವಾಗ್ಲೂ ಪೂಜೆ ಮಾಡ್ಬೇಕು. ಯಾವುದೇ ಆರತಿದಲ್ಲೂ ಆಚಾರ್ಯ ಇರೋದು ತುಂಬಾ ಮುಖ್ಯ. ಗುರು ಪರ್ಮಿಷನ್ ಇಂದಾನೆ ನಾವು ಆರತಿ ಮಾಡ್ತೀವಿ. ಆರತಿ ಮಾಡೋದು ಆವಾಗಲೇ ಕೃಷ್ಣ ಸ್ವೀಕರಿಸೋದು. ಗುರು ಇಲ್ಲ ಅಂದ್ರೆ ನಾವು ಮಾಡಿರೋ ಆರತಿ ಏನು ಅದು ಸುಮ್ನೆ ಗಾಳಿಗೆ ಹೋಗೋದಷ್ಟೆ, ಓಕೆನಾ? ಸೊ ಗುರು ಇಲ್ದೆ ಮಾಡಕ್ ಹೋಗ್ಬೇಡಿ. ಗುರು ಅಂದ್ರೆ ಪ್ರಭುಪಾದ, ಎಲ್ರಿಗೂ ಗುರು ಶಿಲ ಪ್ರಭುಪಾದ್. ಅವ್ರ ಫೋಟೋ ಒಂದು ಕಂಪಲ್ಸರಿ ಇಟ್ಕೊಳ್ಳಿ. ದೀಪಗಳು 2 ಇರ್ಬೇಕಾ, ಒಂದಿರ್ಬೇಕಾ ಮಾತಾಜಿ? ತುಪ್ಪದ ದೀಪ ಇರ್ಬೋದು, ನಿಮ್ ಇಷ್ಟ. ತುಪ್ಪದ ದೀಪ ಅದೇ ಆರತಿ ಅಲ್ಲ ಮಾತಾಜಿ? ಅದು 7 ಸತಿ ಬೆಳಗ್ಬೇಕು. ಆರತಿ ಮಾಡೋದಕ್ಕೆ 7 ಸರಿ ಬೆಳಗ್ಬೇಕು. ಹೌದು. ಮಾತಾಜಿ ಹುಣ್ಣಿಮೆ ಅಮಾವಾಸ್ಯೆಗೆ ತುಳಸಿ ಕೀಳ್ಬೇಕ ಮಾತಾಜಿ? ಹುಣ್ಣಿಮೆ ಅಮಾವಾಸ್ಯೆ ಏನು ನಾವೇನಾದ್ರು ಲೆಕ್ಕಕ್ಕೆ ತಗೊಳಲ್ಲ ಮಾತಾಜಿ.
ನಾವು ಒಂದು ಏಕಾದಶಿ ದ್ವಾದಶಿ ಮಾತ್ರ ಲೆಕ್ಕ ತಗೊಳೋದು. ಹುಣ್ಣಿಮೆ ಅಮಾವಾಸ್ಯೆಗೆ ಏನೋ ಕೀಳ್ಬಾರ್ದು ಅಂತ ಏನೋ ನಮ್ಗೆ ನಿಯಮ ಏನ್ ಹೇಳಿಲ್ಲ, ಪ್ರಭುಪಾದೇನ್ ಹೇಳಿಲ್ಲ ಆತರ. ಅದೆಲ್ಲ ಇವೆಲ್ಲ ನಿಯಮಗಳು ಯಾತಕ್ಕೆ ಇದೆ ಇದೆಲ್ಲ ಭೌತಿಕವಾಗಿ ಬರುತ್ತೆ. ಇದು ಭಕ್ತಿ ಮಾರ್ಗದಲ್ಲಿ ಇದ್ಮೇಲೆ ಇದು ನಾವ್ ಕೇಳ್ತಿರೋದು ಓನ್ಲಿ ಕೇವಲ ಕೃಷ್ಣನ್ಗೋಸ್ಕರ ಅಲ್ವಾ. ತುಳಸಿ ಕೃಷ್ಣನ ದಾಸಿ, ಸೊ ಅವಳು ಯಜಮಾನಕ್ಕೋಸ್ಕರ ತೆಗಿಬೇಕಾದ್ರೆ ಅದ್ರಲ್ಲಿ ಯಾವ ಇಂಥ ನಿಯಮಗಳು ಅಡ್ಡಿ ಬರಲ್ಲ. ಅರ್ಥ ಆಗ್ತಿದೆ ನಿಮ್ಗೆ ಎಲ್ರಿಗೂ? ನಾವ್ ಆ ನಿಯಮಗಳು ಯಾವಾಗ ಬರುತ್ತೆ, ಅದೆಲ್ಲ ದೇವತಾರಾಧನೆ ಮಾಡ್ಬೇಕಾದ್ರೆ ಅವೆಲ್ಲ ಬರುತ್ತೆ. ದೇವತಾರಾಧನೆ ಮಾಡ್ಬೇಕಾದ್ರೆ 108 ನಿಯಮಗಳು. ನಾವಿಲ್ಲಿ ಯಾವ ದೇವತಾರಾಧನೆ ಮಾಡ್ತಾ ಇಲ್ಲ. ಇಲ್ಲಿ ಡೈರೆಕ್ಟ್ ಸುಪ್ರೀಂ ಪರ್ಸನ್ ಆಫ್ ಗಾಡ್ ಪರಮ ಪುರುಷೋತ್ತಮ ಭಗವಂತನೇ ಮಾಡ್ತಾ ಇರೋದು ಪೂಜೆ. ಅವನಿಗೋಸ್ಕರ ಕೃಷ್ಣ ತುಳಸಿ ತೆಗಿತಾ ಇರೋದು. ಹಾಗಾಗಿ ಇಲ್ಲಿ ಕೇವಲ ಭಕ್ತಿ ರೂಪದಲ್ಲಿ ಮಾತ್ರ ನಾವು ನೋಡ್ತೀವಿ. ಓಕೆ, ಅದು ವಿಷಯ. ಹುಣ್ಣಿಮೆ ಅಮಾವಾಸ್ಯೆನ ನಾವು ಪೂಜಿಸ್ತೀವಿ ಕೃಷ್ಣನ ಅಲ್ವಾ. ಅವತ್ತಿನ ದಿವಸ ಭಕ್ತಿ ಮಾಡ್ತೀವಿ. ನಮ್ಗೆ ಯಾವ ದಿವಸ ನಾವು ಮಾತಾಜಿ ನಾವು ಪೂಜೆ 8 ಗಂಟೆ ಒಳಗೆ ಹೀಗ್ ಮಾಡ್ತೀವಿ ಮಾತಾಜಿ. ನಡೆಯುತ್ತಾ ಮಾತಾಜಿ? ಬೆಳಿಗ್ಗೆನ ಸಂಜೆನ? ಬೆಳಿಗ್ಗೆ ಮಾತಾಜಿ. ಹಾ 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 ಯಾವ ಸಮಯಾರು ಮಾಡ್ಬೋದು, ನಿಮ್ಗೆ ಯಾವಾಗ ಅನುಕೂಲ ಇದೆಯೋ ಮಾಡಿ. ಬಟ್ ಒಂದೇ ಏನಂದ್ರೆ ಆರತಿ ಮಾಡ್ಬೇಕಾದ್ರೆ ಆದಷ್ಟು ಏನು ತಿಂದೇನೆ ಮಾಡಿದ್ರೆ ತುಂಬಾ ಉತ್ತಮ. ಟಿಫಿನ್ ಏನು ತಿಂದೇನೆ, ಎಲ್ರಿಗೂ ನಾ ಹೇಳ್ತಾ ಇರೋದು, ಏನು ನಾವು ಸ್ವೀಕರಿಸ್ತೇನೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಫಸ್ಟ್ ಅದಕ್ಕೆ ಆರತಿ ಮಾಡ್ಬೇಕು. ಅವಾಗ ನಾವು ಹೊಟ್ಟೆ ಖಾಲಿ ಇರತ್ತೆ, ಖಾಲಿ ಹೊಟ್ಟೆದಲ್ಲಿ ಯಾವಾಗ್ಲೂ ಪೂಜೆ ಮಾಡ್ಬೇಕು. ಅದು ಫಸ್ಟ್ ರೂಲ್, ಅದು ನಿಯಮ. ಅದು ತಿಂಡಿ ತಿನ್ಕೊಂಡು ಆರತಿ ಮಾಡಂಗಿಲ್ಲ. ಜಪಾಗ ಏನೋ ರೂಲ್ಸ್ ಇಲ್ಲ, ಬಟ್ ಆರತಿ ಆ ತರ ಅಲ್ಲ. ಯಾವಾಗ ಆರತಿ ಬರುತ್ತೋ ಅವಾಗ ಕೆಲವು ನಿಯಮಗಳು ಆಚರಿಸ್ಬೇಕಾಗತ್ತೆ. ಕೆಲವು ಇಂಪಾರ್ಟೆಂಟ್ ನಿಯಮಗಳು, ಶುಚಿ ಇರ್ಬೇಕು, ಸ್ನಾನ ಆಗಿರ್ಬೇಕು, ಹೊಸ ಬಟ್ಟೆ ಹಾಕೊಂಡಿರ್ಬೇಕು, ಒಗದಿರೋ ಬಟ್ಟೆ ಹಾಕೊಂಡಿರ್ಬೇಕು. ಹೊಸದಂದ್ರೆ ಕ್ಲೀನ್ ಬಟ್ಟೆ ಇರ್ಬೇಕು, ಬಾಯಿ ಕ್ಲೀನ್ ಇರ್ಬೇಕು, ಆಚಮನೆ ಆಗಿರ್ಬೇಕು. ಓಕೆ, ಕೂದಲೆಲ್ಲ ಓಪನ್ ಇರಬಾರ್ದು, ಬಿಟ್ಟಿರೋದು ಹಂಗೆಲ್ಲ ಇರಬಾರ್ದು, ಕೂದಲು ಕಟ್ಕೊಂಡಿರ್ಬೇಕು. ಇದೆಲ್ಲ ಬೇಸಿಕ್ ನಿಯಮಗಳಿದ್ ನಮ್ಗೆಲ್ಲ ಗೊತ್ತೇ ಇರುತ್ತೆ ಅಲ್ವಾ. ಶುಚಿಯಾಗಿರ್ಬೇಕು, ಕ್ಲೀನ್ ಆಗಿರ್ಬೇಕು ಮನೆ, ದೇವ್ರ ಮನೆ ಕ್ಲೀನ್ ಆಗಿರ್ಬೇಕು, ವರ್ಸಸಿರ್ಬೇಕು, ಸಾಳ್ಸಿರ್ಬೇಕು. ಗುಡ್ಸೋದ್ ಮಾಡಕ್ ಹೋಗ್ಬೇಡಿ ಯಾವ್ದೋ ದೇವ್ರ ಮನೆಯಲ್ಲಿ. ಬಟ್ಟೆಯಿಂದ ಗುಡ್ಸಿ, ಕಸ್ಬರ್ಕೆಯಿಂದ ಅದ ಧೂಳ್ ಬೀಳ್ಬಾರ್ದು ಕೃಷ್ಣನ್ ಮೇಲೆ. ಬಟ್ಟೆಯಿಂದ ನಿಧಾನಕ್ಕೆ ಒರ್ಸ್ಕೊಂಡು ಹೋಗಿ. ಇಲ್ಲ ಡೈರೆಕ್ಟ್ ಒದ್ದೆ ಒಣ ಬಟ್ಟೆಯಿಂದ ಆಗಿದ್ರೆ ಡೈರೆಕ್ಟ್ ಒದ್ದೆ ಬಟ್ಟೆಯಿಂದಾನೇ ಒರ್ಸ್ಕೊಂಡು ಹೋಗ್ಬಿಡಿ, ಹಂಗೆ ಕಸ ತಗದ್ಬಿಡಿ ಅಷ್ಟೇ. ಬಂದು ಕ್ವಿಕ್ ಆಗಿ ಬೇಗ. ಓಕೆನಾ? ಆತರ ಕ್ಲೀನ್ ಆಗಿ ಇಟ್ಕೊಂಡು ನಾವು ಆರತಿ ಮಾಡ್ಬೇಕು. ಇದು ಕೆಲವೊಂದು ಬೇಸಿಕ್ ನಿಯಮಗಳು. ಓಕೆ, ಇವಾಗ ಒಂದು ಏನೋ ಮನೆ ಮೇಲೆ ನೀವು ಭಗವಂತನಿಗೆ ಅರ್ಪಿಸ್ತಾ ಇದ್ದೀರಾ ಅನ್ಕೊಳ್ಳಿ ಒಂದ್ ಜಾಗದಲ್ಲಿ. ಒಂದ್ಸರಿ ತಟ್ಟೆ ಇಟ್ಟಾದ್ಮೇಲೆ ಅದು ಕೃಷ್ಣನ್ ಎಂಜಿಲ್ ಆದಂಗೆ ಅಲ್ವಾ, ಕೃಷ್ಣ ತಿಂದಿದ್ದಾನಂತ ಅರ್ಥ. ಆ ಜಾಗ ತಟ್ಟಂತ ಒರೆಸ್ಬೇಕು ನೀವು. ಒಂದು ಒದ್ದೆ ಬಟ್ಟೆ ಇಟ್ಕೊಂಡು ಒಂದು ಅದಕ್ಕೋಸ್ಕರನೇ ಅಂತ ಒಂದ್ ಚಿಕ್ಕ ಬಟ್ಟೆ ಇಟ್ಕೊಳ್ಳಿ, ಚಿಕ್ಕ ಕರ್ಚೀಫ್ ಒದ್ದೆ ಮಾಡ್ಕೊಂಡು ತಟ್ಟಂತ ಒರೆಸ್ಬೇಕು ಆ ಜಾಗ. ಅದು ಒರೆಸ್ದೇನೆ ಅಲ್ಲೇ ಆರತಿ ಮಾಡೋದು, ಅಲ್ಲೇ ಆರತಿ ತಟ್ಟೆ ಇಡೋದು ಆತರ ಮಾಡಕ್ ಹೋಗ್ಬೇಡಿ. ಗೊತ್ತಾಗ್ತಾ ಇದೆ ನಿಮಗೆ? ಇದೆಲ್ಲ ಕೆಲವೊಂದು ಸೂಕ್ಷ್ಮ ನಿಯಮಗಳಿದು. ಮತ್ತೆ ಏನ್ ಮಾತಾಜಿ, ಇನ್ನೊಮ್ಮೆ ಹೇಳಿ ಮಾತಾಜಿ. ಇವಾಗ ಒಂದ್ ಜಾಗದಲ್ಲಿ ನೀವು ಭಗವಂತನಿಗೆ ಊಟ ಅರ್ಪಿಸಿದ್ರಿ, ನೈವೇದ್ಯ ಅರ್ಪಿಸಿದ್ರಿ, ಹೌದಾ? ನೈವೇದ್ಯ ಅರ್ಪಿಸಿದ್ರಿ ಅಂದ್ರೆ ಏನರ್ಥ? ಕೃಷ್ಣ ಅಲ್ಲಿ ಊಟ ಮಾಡ್ಬೇಕು, ಹೌದಾ? ಕೃಷ್ಣ ಆ ತಟ್ಟೆ ತಗೊಂಡು ಸ್ವೀಕರಿಸಿ ಅಲ್ವಾ, ತಟ್ಟೆದಲ್ಲಿ ಏನಿದೆಯೋ ಆ ಪ್ರಸಾದನ, ಆ ನೈವೇದ್ಯನ ಸ್ವೀಕರಿಸಿದಾನೆ, ತಿಂದಿದ್ದಾನ ಅವನು. ಆ ಜಾಗನ ಒರೆಸ್ಬೇಕು ನೀವು. ಯಾವಾಗ ತೆಗಿತಿರೋ ನೀವು ಗಂಟೆ ಹೊಡೆದ್ಬಿಟ್ಟು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಬಿಟ್ಟು ಆ ತಟ್ಟೆ ತೆಗಿತಿರಲ್ವಾ, ನೈವೇದ್ಯಕ್ಕೆ ಇಟ್ಟಿರೋದನ್ನ ತೆಗ್ದಿದ ತಕ್ಷಣ ಆ ಜಾಗ ಒರೆಸ್ಬೇಕು ಅಷ್ಟೇ. ಅದು ಶುಚಿ ಹೇಳ್ತಾ ಇರೋದ್ ನಾನು. ಅದು ಒರೆಸ್ದೇನೆ ಅದೇ ಜಾಗದಲ್ಲಿ ಆರತಿ ತಟ್ಟೆನೂ ಇಡೋದು ಹಂಗ್ ಮಾಡಕ್ ಹೋಗ್ಬೇಡಿ. ಅದೇ ಜಾಗದಲ್ಲಿ ನೈವೇದ್ಯನೂ ಇಡ್ತೀನಿ, ಅದು ಒರೆಸ್ತೇನೆ, ಮತ್ತೆ ಆರತಿ ತಟ್ಟೆನೂ ಇಡ್ತೀನಿ, ಹಂಗಲ್ಲ, ಹೌದಾ? ಸೊ ಪೂಜೆ ಮಾಡ್ಬೇಕಾರೆಲ್ಲ ಕ್ಲೀನ್ ಇರ್ಬೇಕು, ತಿಂದಿರೋಂಥದ್ದು ಏನೂ ಇರಬಾರ್ದು. ನೋಡೋಡ್ ಕೃಷ್ಣನೇ ತಿಂದಿರೋ ಜಾಗ ಇರ್ಬೋದು, ಆದ್ರೂ ಅದು ಕ್ಲೀನ್ ಆಗಿರ್ಬೇಕು. ಅದಕ್ಕೆ ನೀವು ನೋಡೋದು ದೇವ್ರ ಮನೆ ದೇವಸ್ಥಾನಗಳಲ್ಲಿ ಪುರೋಹಿತರು ಆರತಿ ಮಾಡಿದ ತಕ್ಷಣ ಒರೆಸ್ತಾರೆ, ಕೆಳಗಡೆ ನೆಲ ಎಲ್ಲ ಒರೆಸ್ತಾರೆ ಅವರು. ಯಾಕಂದ್ರೆ ಆಚರಣೆ ಮಾಡಿರ್ತಾರೆ, ಕೃಷ್ಣ ನೀರ್ ಹಾಕಿರ್ತಾರೆ, ಜಲ ಅರ್ಪಿಸಿರ್ತಾರೆ, ಎಲ್ಲ ಕೆಳಗಡೆ ಬಿದ್ದಿರತ್ತೆ ಅದು. ಸೊ ನೆಕ್ಸ್ಟ್ ಆರತಿ ಅಷ್ಟೊತ್ತಿಗೆ ಅದು ಕ್ಲೀನ್ ಆಗಿರ್ಬೇಕು ಆ ಜಾಗ. ಸೊ ಇದು ನೀವು ಸ್ಮಾಲ್ ಥಿಂಗ್ ಇವಾಗಲಿಂದ ಶುರು ಮಾಡ್ಕೊಂಡ್ರೆ ನಿಮ್ಗೆ ಅಭ್ಯಾಸ ಆದ್ರೆ ಹೊಸದಾಗೇನು ಇರಲ್ಲ ನಿಮ್ಗೆ, ಮುಂದೆ ಮುಂದೆ ಹೋಗ್ತಾ ಹೋಗ್ತಾ. ಸೊ ಕೆಲವೊಂದು ಚಿಕ್ಕ ವಿಷಯನ ಗಮನ ಕೊಡೋದು ಅಷ್ಟೇ. ಇಷ್ಟು ಬಿಟ್ರೆ ಇನ್ನೇನಿಲ್ಲ, ಇನ್ನೇನು 108 ಏನೂ ಇಲ್ಲ. ಓಕೆನಾ? ಬೆಳಿಗ್ಗೆ ಎಷ್ಟು ಗಂಟೆ ಹೇಳ್ತೀರಾ ಮಾತಾಜಿ ನೀವು? ನಾನು ಹೇಳೋಷ್ಟೊತ್ತಿಗೆ ಮಾತಾಜಿ ಬ್ರಹ್ಮ ಮುಹೂರ್ತ ದಾಟಿರತ್ತೆ. ಬ್ರಹ್ಮ ಮುಹೂರ್ತದಲ್ಲಿ ಮುಂಚೆ ಹೇಳ್ತಿದ್ದೆ, ನನ್ನ ಮಗು ಊಟಕ್ಕಿಂತ ಮುಂಚೆ 2ನೇ
ಆಮೇಲೆ ಕಮ್ಮಿ ಇತ್ತು. ಈಗ ಬ್ರಹ್ಮಮುಹೂರ್ತ ದಾಟದ್ಮೇಲೆ ಹೇಳ್ತೀನಿ ನಾನು. ಆಮೇಲೆ ಆರತಿ ಟೆಂಪಲ್ ಸ್ಟ್ಯಾಂಡರ್ಡ್ ಪ್ರಕಾರ ಬ್ರಹ್ಮಮುಹೂರ್ತ ಮಾಡ್ಬೇಕು. ಯಾರ್ಯಾರಿಗೆ ಮಾಡೋದಕ್ಕೆ ಅನುಕೂಲ ಇದೆಯೋ ದಯವಿಟ್ಟು ಮಾಡಿ. ಹಾ ಅದು ಮಾತಾಜಿ. ಬೆಸ್ಟ್ ಸ್ಟ್ಯಾಂಡರ್ಡ್. ಪ್ರಭುಪಾದ ಹೇಳಿರೋ ಬೆಸ್ಟ್ ಸ್ಟ್ಯಾಂಡರ್ಡ್ ಅಂದ್ರೆ ಬ್ರಹ್ಮಮುಹೂರ್ತದಲ್ಲಿ ಮಾಡೋದು. ಓಕೆ, ಫ್ಯಾಮಿಲಿ ಕಮಿಟ್ಮೆಂಟ್, ಚಿಕ್ಕ ಮಕ್ಕಳು ಆತರ ಫ್ಯಾಮಿಲಿ ಇರೋರಿಗೆ ಓಕೆ, ನೀವ್ ಯಾವ ಟೈಮಿಗೆ ಹೇಳ್ತಿದ್ದೀರೋ ಆ ಟೈಮಲ್ಲಿ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಡು ನೀಟಾಗಿ ರೆಡಿ ಆಗ್ಬಿಟ್ಟು ತಲೆ ಎಲ್ಲ ಬಾಚ್ಕೊಂಡು ನೀಟಾಗಿ, ಅಂದ್ರೆ ಕೂದಲೆಲ್ಲ ಓಪನ್ ಹಂಗಿಲ್ದೇನೆ ಹೋಗ್ಬಿಟ್ಟು ಆರತಿ ಚಿಕ್ಕ ಆರತಿ ಮಾಡ್ಬಿಟ್ಟು ಬನ್ನಿ ಅಷ್ಟೇ. ಸಿಂಪಲ್ ಆಗಿ ಇಟ್ಕೊಳ್ಳಿ. 3 ಐಟಮ್: ಊದಿನ ಕಡ್ಡಿ, ದೀಪ, ಆಮೇಲೆ ಹೂವು. ಹೇಳಿದ್ನಲ್ಲ ನಾನು. ಮಾತಾಜಿ ನಮ್ಮ ಮನೆಯವರು ದೀಪ ಹಚ್ಬಿಟ್ಟು ಹೋಗ್ತಾರೆ ಡ್ಯೂಟಿಗೆ ಹೋಗ್ಬೇಕಾದ್ರೆ ಬೆಳಿಗ್ಗೆ. ಹಾ ಅವರು ದೀಪ ಹಚ್ಚಿ ಊದಿನ ಕಡ್ಡಿ ಬೆಳಗಿ ತುಳಸಿ ಗಿಡದ ಹತ್ರ ಒಂದು ಹಚ್ಬಿಟ್ಟು ಹೋಗ್ತಾರ ಅಷ್ಟೇ. ನಾನಂದ್ರೆ ಬೆಳಿಗ್ಗೆ ಪ್ರಾಪರ್ ಆಗಿ ಮಾಡಿ ನೀವು. ಆಮೇಲೆ ಕರೆಕ್ಟ್ ಆಗಿ ಗುರು ಅಷ್ಟಕ ಹೇಳ್ಕೊಂಡು, ಸಂಸಾರದವ ಹೇಳ್ಕೊಂಡು ಆರತಿ ಮಾಡಿ. ನೀವು ಬರೀ ಒಂದ್ 3 ಐಟಮ್ ಇಟ್ಕೊಂಡ್ ಮಾಡಿ. ಮಾಡ್ಬೋದಲ್ಲ ಮಾತಾಜಿ ಆತರ? ಅದಕ್ಕೆ ಕೇಳ್ಬೇಕು ಅಂತ. ಮಾಡ್ಬೋದು, ನೀವು ಎಲ್ಲಾ ಮಾಡ್ಬೋದು. ಯಾವಾಗಾರು ಮಾಡ್ಬೋದು ನೀವು. ಯಾವಾಗಾರು ಅಂದ್ರೆ ಇರೋರಿಗೆ ಯಾವಾಗ್ಲಾರು ಅಂತಿರೋದು. ಬೆಸ್ಟ್ ಸ್ಟ್ಯಾಂಡರ್ಡ್ ಅಂದ್ರೆ 4:15 ಮಾಡೋದು. ಅದಕ್ಕೆ ನಮ್ಗೆ ಅದಾಗದೆ ಅಟ್ಲೀಸ್ಟ್ ಸಂಡೇ ಯಾರು ನಮ್ ದೇವಸ್ಥಾನಕ್ಕೆ ಹೋದ್ರೆ 4:15 ಮಂಗಳಾರತಿಗೆ ಹೋದ್ರೆ ಎಲ್ಲಾ ಆದಂಗ ಆಗತ್ತೆ. ಎಲ್ಲಾ ಆರತಿ ಮಾಡ್ದಂಗ ಆಗತ್ತೆ. ನಮಗೆ 16 ಮಾಲೆ ಜಪಾನು ಮುಗಿಯತ್ತೆ, ಬ್ರಹ್ಮ ಮುಹೂರ್ತದಲ್ಲಿ ಮಂಗಳಾರತಿನೂ ನೋಡ್ದಂಗ ಆಗತ್ತೆ. ಅದೆಲ್ಲ ಅದಕ್ಕೆ ವಾರದಲ್ಲಿ 1 ದಿವಸ ಆಗದೆ ಹೋದ್ರು ಅಟ್ಲೀಸ್ಟ್ ತಿಂಗಳಲ್ಲಿ 1 ದಿವಸ ದೇವಸ್ಥಾನ ಹೋಗೋದು ಇಟ್ಕೋಬೇಕು. ಸಂಡೇ ಪ್ರೋಗ್ರಾಮ್. ಸಂಡೇ ಬೆಳಗಿನ ಜಾವ ಮಂಗಳಾರತಿಗೆ ಹೋಗ್ಬಿಡ್ತೀರಪ್ಪ. ನಾನು 3:15 ಎದ್ದು ರೆಡಿಯಾಗಿ 4 ಗಂಟೆಗೆ ಹೊರಟು ಹೋಗೋದು ದೇವಸ್ಥಾನಕ್ಕೆ ಹೋಗೋದು. ಹೋಗಿ ಮಧ್ಯಾಹ್ನದವರೆಗೂ ಇದ್ಬಿಟ್ಟು ಬರೋದು. ಮತ್ತೆ ಇನ್ಯಾವಾಗ ನಾವು ಜೀವನದಲ್ಲಿ ತಪಸ್ಸೆ ಮಾಡ್ತೀವಿ? ನಾವು ಮಾಡೋ ತಪಸ್ಸೆ ಯಾವ ಮಹಾ ಹೇಳಿ ಅಲ್ವಾ? ತಿಂಗಳಿಗೊಂದ್ಸರಿ ಆತರ ಸಂಡೇ ಪ್ರೋಗ್ರಾಮ್ ಹೋಗೋದಕ್ಕೆ ಒಂದು ಪ್ರಯತ್ನ ಹಾಕಿ. ಎಲ್ಲರೂ ಬೆಳಗಿನ ಜಾವನೇ ಹೋಗೋದು. ಎಲ್ಲಾ ಆರತಿ ಮಾಡಿದ್ರು ಅದೇ ಬೆನಿಫಿಟ್, ಆರತಿ ನೋಡಿರೋನ್ಗೂ ಮಾಡಿರೋ ಫಲಿತಾನೇ ಸಿಗತ್ತೆ. ಓಕೆ, ಅನುಕೂಲ ಇಲ್ದಿರೋರು ಆನ್ಲೈನ್ ಕನೆಕ್ಟ್ ಆಗ್ಬೋದು. ಆನ್ಲೈನ್ ಅಲ್ಲಿ ನೋಡ್ಬೋದು. ಬಟ್ ನಾವು ಮಾಡಿದ್ರೆ ಇನ್ನೂ ಚೆನ್ನಾಗಿರತ್ತೆ. ನಾವು ಖುದ್ದಾಗಿ ಕೃಷ್ಣನ್ ಒಂದು ಆರತಿ ತಟ್ಟೆ ರೆಡಿ ಮಾಡಿ, ನಾವು ಆಚಮನ ಮಾಡ್ಕೊಂಡು, ನಾವು ಶುದ್ಧೀಕರಿಸ್ಕೊಂಡು, ನಾವು ಭಗವಂತನಿಗೆ ಒಂದು ಉದ್ದಿನ ಕಡ್ಡಿ ತೋರ್ಸೋದು, ಆರತಿ ತೋರ್ಸೋದು ಮಾಡಿದ್ರೆ ಅದು ನಮ್ಗೆ ತುಂಬಾ ಪರಿಶುದ್ಧತೆ ಆಗತ್ತೆ ಅಲ್ವಾ? ಆನ್ಲೈನ್ ನೋಡ್ತಾ ಇದ್ರೆ ನಮ್ ಮನ್ಸು ಎಲ್ಲೆಲ್ಲೋ ಹೋಗತ್ತೆ ಅಲ್ವಾ? ಅದು ವಿಷಯ. ಹಂಗೆ ಎಲ್ಲರೂ ಚಿಕ್ಕದಾಗ ಆರತಿ ಮಾಡ್ಲೇಬೇಕು, ಕಂಪಲ್ಸರಿ. ಕೃಷ್ಣನ ಆರತಿ ಅಂದ್ರೆ ಕಂಪಲ್ಸರಿ. ಗೃಹಸ್ಥಾಶ್ರಮದಲ್ಲಿ ಕಂಪಲ್ಸರಿ. ನಾವ್ಯಾರು ಬ್ರಹ್ಮಚಾರಿಗಳಲ್ಲ, ನಾವ್ಯಾರು ಸನ್ಯಾಸಿಗಳಲ್ಲ. ಅವ್ರಿಗೆ ಬೇರೆ ಇದೆ. ಅವ್ರಿಗೆ ಗುರಿ, ಅವ್ರಿಗೆ ಪ್ರಚಾರ ಇದೆ. ಅವ್ರಿಗೆ ಎಷ್ಟೆಲ್ಲ ದೊಡ್ಡ ಮೂವ್ಮೆಂಟ್ ಸ್ಪ್ರೆಡ್ ಮಾಡ್ಬೇಕು, ದೇವಸ್ಥಾನಗಳು ಮಾಡ್ಬೇಕು. ಅವ್ರಿಗೆ ದೊಡ್ಡ ಗುರಿಗಳಿದೆ. ನಮ್ಗೆ ಏನಿದೆ ಗೃಹಸ್ಥರಿಗೆ? ನಮ್ಗೆ ಫಸ್ಟ್ ನಮ್ಮನೇಲಿರೋ ಕೃಷ್ಣನ ಪೂಜಿಸೋದು ಫಸ್ಟ್. ನಮ್ಮನೇಲಿರೋ ಕೃಷ್ಣನ್ನ ನೈವೇದ್ಯ ಕೊಡೋದು ಅಲ್ವಾ? ಅದಾದ್ಮೇಲೆ ನಾವು ಓದ್ತೀವಿ, ಪ್ರಚಾರ ಮಾಡ್ತೀವಿ. ನಾವು ನಮ್ ಶಕ್ತಿದಾದಷ್ಟು ನಾವು ಡಿವೋಟೀಸ್ನ ಮಾಡ್ತೀವಿ. ಓಕೆನಾ? ಚಿಕ್ಕದಾಗಿ ಮಾಡಿ. ಡೈಲಿ ಏನೋ ಒಂದ್ ಚಿಕ್ಕದಾಗಿ ಪೂಜೆ ಮಾಡಿ. ನೀವು ಗುರು ಅಷ್ಟಕ ಆಡಿ, ಇಲ್ಲ ಗೌರಾರತಿ ಆಡಿ, ಒಂದಕ್ಕೆ ಸ್ಟಿಕ್ ಆನ್ ಆಗಿ. ಓಕೆನಾ? ತುಳಸಿ ಆರತಿ ಮಿನಿಮಮ್, ಇದಂತೂ ಮಾಡ್ಲೇಬೇಕು. ಮಕ್ಕಳನ್ನ ಇಟ್ಕೊಂಡು ಮಾಡಿ, ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳುಗಳು ತುಂಬಾ ಎಂಜಾಯ್ ಮಾಡ್ತಾರೆ ಅವ್ರು ಆರತಿನ. ಊದಿನ ಕಡ್ಡಿ ತಿರ್ಗ್ಸೋದು, ಆಮೇಲೆ ಚಾಮರ ತಿರ್ಗ್ಸೋದು ಎಲ್ಲ ತುಂಬಾ ಒಳ್ಳೇದಾಗತ್ತೆ ಅವ್ರಿಗೆ. ಓಕೆನಾ? ಹರೇ ಕೃಷ್ಣ. ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೀನಿ. ಮತ್ತೆ ನಾವು 6ನೇ ಅಧ್ಯಾಯ ಡಿವೋಟೀಸ್ ಓದ್ತಾ ಇದ್ವಲ್ಲ, ಮುಂದುವರ್ಸೋಣ ಅದನ್ನ. ಅಲ್ಲಿ ನಾಳೆ ಎಲ್ಲ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್. ಯಾರ್ಯಾರು ತಗೋತಾ ಇದ್ರು ಶಿಕ್ಷಾ, ಕಂಪಲ್ಸರಿ 10 ಗಂಟೆಗೆ ಜಾಯ್ನ್ ಆಗ್ಬಿಟ್ಟು ವಿಡಿಯೋಸ್ ಆನ್ ಮಾಡ್ಕೊಳ್ಳಿ. ಓಕೆ, ವೈಷ್ಣವ ತಿಲಕ ಇಟ್ಕೊಳಕ್ ಬಂದ್ರೆ ಇಟ್ಕೊಳ್ಳಿ. ಎಲ್ಲರೂ 2 ಲೈನ್ ಇಟ್ಕೊಳ್ಳೋದು, ಕೆಳಗಡೆ ಒಂದು ಯು ತರ ಮಾಡ್ಕೊಳ್ಳೋದು, ಒಂದ್ ಚಿಕ್ಕ ಬೊಟ್ಟು ತರ ಇಟ್ಕೊಳ್ಳೋದು, ತುಳಸಿ ಬೊಟ್ಟು. ಓಕೆನಾ? ಅದನ್ನ ಚಂದನದಿಂದ ಹಚ್ಕೊಳಕ್ ಪ್ರಯತ್ನ ಮಾಡಿ, ಚೆನ್ನಾಗ್ ಕಾಣ್ತೀರಾ. ಓಕೆ, ನಾಳೆ ಎಲ್ಲ ಆನ್ ಮಾಡ್ಕೊಂಡು ಬನ್ನಿ. ಮಾತಾಜಿ ನಾನ್ ಕಳ್ಸಿದೀನಿ, ನೋಡಿದ್ರಾ ಮಾತಾಜಿ? ನಾನು ಇವಾಗ ನೋಡ್ತೀನಿ. ಇವಾಗ ಫೈನಲ್ ಲಿಸ್ಟ್ ಒಂದ್ಸರಿ ನೋಡ್ತೀನಿ. ನೀವು ಕಳಿಸ್ತೀರಿ ಅಂದ್ರೆ ಇನ್ನೊಂದಿಷ್ಟು ಫೈನಲ್ ಲಿಸ್ಟ್ ಇವಾಗ ನೋಡ್ತೀನಿ ಮಾತಾಜಿ. ಓಕೆ ಮಾತಾಜಿ, ನಾ 2 ಗಂಟೆಕ ಜಾಯ್ನ್ ಆಗಿಲ್ರಿ ಮಾತಾಜಿ? ಮಾತಾಜಿ, ನೀವು 2 ಗಂಟೆಗೆ ನಂಗೊಂದು ಮೆಸೇಜ್ ಮಾಡಿ, ಒಂದು ಇಲ್ಲದ ಕಾಲ್ ಮಾಡಿ ಸುಮಂಗಳ ಮಾತಾಜಿ. ಓಕೆ ಮಾತಾಜಿ, ಓಕೆ ಮಾತಾಜಿ.
ಬಾಕಿ ಎಲ್ಲರೂ ಅವೈಲೇಬಲ್ ಇದ್ರಲ್ಲ, ನಾಳೆ ಶ್ರೀವಳ್ಳಿ ಮಾತಾಜಿ ಬರ್ತಿದ್ದೀರಲ್ಲ? ಹರೇ ಕೃಷ್ಣ. ಶ್ರೀವಳ್ಳಿ ಮಾತಾಜಿ ನಾಳೆ ಇದ್ದೀರೋ ಇಲ್ವೋ? ನೀವು ಇಲ್ಲ ಅಂದಿದ್ರಲ್ವಾ? ನಂಗೆ ಕಾಲ್ ಮಾಡಿ ಮಾತಾಜಿ. ಮಾತಾಜಿ ಅದು ಲಿಂಕ್ ಓಪನ್ ಆಗ್ತಾ ಇಲ್ಲ ಮಾತಾಜಿ, ನೀವ್ ಕಳ್ಸಿರೋದು ನಾನು ಫಿಲ್ ಮಾಡಕ್ಕೆ. ಯಾವ ಲಿಂಕು? ಫಾರ್ಮ್? ಹಾ ಫಾರಂ ಗೂಗಲ್ ಅದು ಫಾರ್ಮ್. ಓಪನ್ ಆಗ್ತಾ ಇಲ್ಲ ಮಾತಾಜಿ. ಓಪನ್ ಆಗ್ತಿಲ್ಲ. ಟ್ರೈ ಮಾಡಿ ಅದಕ್ಕೆ ನಾನು ಕೇಳೋಣ ಅಂದ್ಬಿಟ್ಟೆ ಮಾಡ್ದೆ. ಕಳ್ಸಿದೀನ ನಾನು ನಿಮಗೆ? ಮಾತಾಜಿ ನಾ 10:30 ಹಂಗ ಬರ್ತೇನೆ ಮಾತಾಜಿ. ಫೈನ್ ಫೈನ್. ಯಾವ ಬರ್ತೇನೆ ಭಾಷೆದಲ್ಲಿ ಮಾತಾಜಿ. ತಗೋಬಹುದು ಓತ್ ಮಾತಾಜಿ, ಶ್ರೀವಳ್ಳಿ ಮಾತಾಜಿ. ಆ ಟೈಮಲ್ಲಿ ಯಾವ ಭಾಷೆ ನಡೀತಿರತ್ತೋ ಆ ಭಾಷೆ ತಗೊಳ್ಳಿ ನೀವು. ಶ್ರದ್ಧಾವನ್ ಸ್ಟಾರ್ಟ್ ನಾವು ಶ್ರದ್ಧಾವನಿಂದ ಮಾಡ್ತೀವಿ. ಓಕೆ, ನೀವು ಕೃಷ್ಣ ಸೇವಿಕ ಅಲ್ವಾ? ಇನ್ನೊಂದ್ ಸ್ವಲ್ಪ ಟೈಮ್ ಇದೆ. ಫಸ್ಟ್ ಶ್ರದ್ಧಾವನ್ ಎಲ್ಲಾ ಲ್ಯಾಂಗ್ವೇಜಸ್ ಹೌದಾ? ಮುಗಿಸ್ತೀವಿ ನಾವು. ಒಂದ್ ಅರ್ಧ ಗಂಟೆ ಆಗತ್ತೆ ಅನ್ಕೊಳ್ಳಿ. 10ರಿಂದ 10:30, 10:45 ಆಗ್ಬೋದು. ತುಂಬಾ ಜನ ಓಕೆ. ಇರ್ತಾರೆ. 10:45 ಅಷ್ಟೊತ್ತಿಗೆಲ್ಲ 10:30ಗೆಲ್ಲ ನೀವು ಬಂದಿರ್ತೀರಲ್ವಾ? 10:30 ಬರ್ತೇನೆ. ಅಷ್ಟೊತ್ತಿಗೆ ಆಗತ್ತೆ ಬಿಡಿ. ಇನ್ ಕೇಸ್ ನೀವು ಮಿಸ್ ಆದ್ರೆ ಹೇಳಿ ಯಾವ್ದಕ್ಕೂ. ಓಕೆನಾ? ಓಕೆ ಮಾತಾಜಿ. ಎಸ್. ಮಾತಾಜಿ ನಮ್ದು ಸೇವಕ ಇದೆ ಅನ್ಸುತ್ತೆ ಮಾತಾಜಿ, 4 ಮಾಲ ಜಪ ತಗೊಂಡು. ಓಪನ್ ಆಗ್ತಿದೆ ಅಲ್ಲ ದಿವ್ಯಾ ಮಾತಾಜಿ? ನಂಗೆ ಓಪನ್ ಆಗ್ತಾ ಇದೆ. ನೀವು ಇನ್ನೊಂದ್ ಫೋನ್ ಅಲ್ಲಿ ಟ್ರೈ ಮಾಡಿ. ಟ್ರೈ ಮಾಡ್ದೆ ಮಾತಾಜಿ. ತಿರ್ಗಾ ಪುನಃ ಕಳ್ಸಿದ್ರ ಮಾತಾಜಿ ಅದು? ಹಾ, ಅದೇ ಸೇಮ್ ಲಿಂಕ್. ನಿಮ್ ಹೆಸರು ಹೇಳಿ ದಿವ್ಯಾ ಮಾತಾಜಿ, ನಿಮ್ ಫುಲ್ ಹೆಸರು ಹೇಳಿ. ಅದೇ DIVYA ಮಾತಾಜಿ. ಅಷ್ಟೇನಾ? ಹಾ ಹೌದು. ಓಕೆ ಮಾತಾಜಿ, ಮೊಬೈಲ್ ನಂಬರ್ ಹೇಳಿ. 6363 6363 77 77 3209. 3209. 6363 ಓಕೆ. ಇಮೇಲ್ ಐಡಿ ಇದೆಯಾ? ಇಮೇಲ್ ಐಡಿ ಇಮೇಲ್ ಇರಿ ಮಾತಾಜಿ. ಇಲ್ಲ, ಜೊತೆಗೆ ನಂದೇ ಬರ್ಕೊಂಡಿರ್ತೀನಿ ನಾನು. ಹಾ ಹಂಗೆ ಮಾಡಿ ಮಾತಾಜಿ. ಓಕೆ, ನಿಮ್ಗೆ ಏನಾದ್ರು ಬೇಕಾದ್ರೆ ನಾನು ಆಮೇಲೆ ಕಳಿಸ್ತೀನಿ. ಓಕೆ, ನಾನೇ ಎಂಟ್ರಿ ಮಾಡ್ತಿದ್ದೀನಿ ನಿಮ್ ಪರವಾಗಿ. ಓಕೆ ಮಾತಾಜಿ ಸೇವಕದು ಅದನ್ನು ನಾಳೆ 10:30ಗೆ ಇದೆ ಮಾತಾಜಿ. ನೀವೇನ್ ಫಿಲ್ ಮಾಡೋದು ಬೇಡ, ನಾನೆಲ್ಲ ಮಾಡ್ತಿದ್ದೀನಿ. ಹಾ ಸರಿ ಮಾತಾಜಿ. ಎಷ್ಟೊಂದು ಜಾಯಿನ್ ಮಾಡ್ತೀನಿ? 16 ಮಾಲೆನಾ ಮಾತಾಜಿ? ಹೌದು ಮಾತಾಜಿ. ಮಾಲೆ ಇದೆ ಮಾತಾಜಿ. ಹಾ ಮಾತಾಜಿ ಹೇಳಿ. ಮಾತಾಜಿ 10 ಗಂಟೆಗೆ ಜಾಯ್ನ್ ಆಗಿ ಮಾತಾಜಿ. 10 ಗಂಟೆಗೆ ಎಲ್ಲರೂ. ಹಾ ಆಯ್ತು ಮಾತಾಜಿ. ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಹೇಳಕ್ಕಾಗಲ್ಲ. 10:30 ಆಗತ್ತಾ ಹಂಗ ಹೇಳಕ್ಕಾಗಲ್ಲ ಟೈಮ್. ಹಾ ಮಾತಾಜಿ, ನಾನು 10 ಗಂಟೆಗೆ ಜಾಯ್ನ್ ಆಗ್ಬಿಡ್ತೀನಿ ಮಾತಾಜಿ. ಮಾತಾಜಿ ದೀಕ್ಷೆ ತಗೋದಿರ ಇರೋರು ಜಾಯ್ನ್ ಆಗ್ಬೋದಾ ಮಾತಾಜಿ? ನಾಳೆ ಯಾರು ಶಿಕ್ಷೆ ತಗೊಂಡ್ರ? ಎಸ್ ನೋ ಪ್ರಾಬ್ಲಮ್, ಎಲ್ಲರೂ ವೆಲ್ಕಮ್. ಓಕೆ ಮಾತಾಜಿ, ಥ್ಯಾಂಕ್ ಯು. ತೊಂದ್ರೆ ಏನಿಲ್ಲ. ನಮಸ್ಕಾರ ಮೇಡಮ್. ಹಾ, ನಾವ್ರಿ ಗುಡೂರಿಂದ ಮಾತಾಡೋದ್ರಿ. ನಿಮ್ ಹೆಸರು ಮಾತಾಜಿ? ರೂಪಾ ಅನಿಲ್ ಬಸ್ವಾರಿ.